ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮೆಡಿಕೇಷನ್ ಸೇಫ್ಟಿ ಅಥವಾ ಔಷಧಿಗಳ ಸುರಕ್ಷತೆ ಈ ವಿಷಯದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಫಾರ್ಮಕಾಲಜಿ ಡಿಪಾರ್ಟ್ಮೆಂಟಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ವೆಂಕಟೇಶ್ ಕೆಎಂ ಇವರು. ಡಾಕ್ಟರ್, ನಿಮಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ವೀಕ್ಷಕರೇ, ಇವತ್ತು ತುಂಬ ಒಂದು ಒಳ್ಳೆ ಟಾಪಿಕ್ ಜೊತೆ ನಾವು ಬಂದಿದ್ದೇವೆ. ಯಾಕಂತ ಹೇಳಿದರೆ ಇದು ಒಬ್ಬ ಪರ್ಸನಿಗೆ ಆಗಿರ್ಬೋದು, ಒಬ್ಬ ರೋಗಿಗೆ ಆಗಿರ್ಬೋದು, ಅಥವಾ ಒಂದು ಡಿಸೀಸಿಗೆ, ಪರ್ಟಿಕ್ಯುಲರ್ ಡಿಸೀಸಿಗೆ ಆಗಿರುವಂತಹ ಟಾಪಿಕ್ ಅಲ್ಲ. ಯಾಕಂತ ಹೇಳಿದರೆ ಎಲ್ರಿಗೂ ಬೇಕಾದಂತಹ ಟಾಪಿಕ್. ನಾವು ಸಾಮಾನ್ಯವಾಗಿ ಜ್ವರ ಬಂದರೆ ಆಗಿರ್ಬೋದು, ಕೋಲ್ಡ್ ಆದಾಗ, ಕಾಫ್ ಆದಾಗ ಔಷಧಿಗಳನ್ನು ತಗೊಳ್ತೇವೆ. ಆದರೆ ಅದು ಎಷ್ಟು ಸೇಫ್? ನಾವು ಮನೆಯಲ್ಲಿದ್ದ ಔಷಧಿಗಳನ್ನೇ ತಗೊಳ್ತೇವೆ, ವೈದ್ಯರನ್ನು ಕನ್ಸಲ್ಟ್ ಮಾಡದೆ ನಮಗೇನು ಜ್ವರಕ್ಕೆ ಈ ಟ್ಯಾಬ್ಲೆಟ್ ತಗೊಳ್ಳುವ, ಶೀತಕ್ಕೆ ಈ ಟ್ಯಾಬ್ಲೆಟ್ ತಗೊಳ್ಳುವ ಅಂತ ಹೇಳಿ ನಮ್ಮಷ್ಟಕ್ಕೆ ನಾವು ತಗೊಳ್ತೇವೆ. ಇದು ಎಷ್ಟು ಸೇಫ್ ಅಂತ ಹೇಳಿ ನಾವು ಯೋಚನೆನೇ ಮಾಡೋದಿಲ್ಲ. ಇನ್ನು ಕೆಲವು ಬಾರಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಒಂದು ಟೈಮ್ ಜ್ವರ ಬಂದದಕ್ಕೆ ತಂದಿರ್ತೇವೆ ಔಷಧಿ, ಅದನ್ನೇ ಇನ್ನೊಂದು ಸಲ ಬರುವಾಗ ಅದರ ಎಕ್ಸ್ಪೈರಿ ಡೇಟನ್ನು ಕೂಡ ಗಮನಿಸದೆ ನಾವು ಅದನ್ನು ಕನ್ಸ್ಯೂಮ್ ಮಾಡ್ತೇವೆ. ಅದು ಎಷ್ಟು ನಮ್ಮ ದೇಹಕ್ಕೇನು ತೊಂದರೆ ಆಗ್ತದೆ ಅಂತ ಹೇಳಿ ಯಾರು ಸಹ ಅದನ್ನು ಯೋಚನೆ ಮಾಡೋದಿಲ್ಲ. ಸೊ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಔಷಧಿಗಳ ಸುರಕ್ಷತೆ ಎಷ್ಟು ಇಂಪಾರ್ಟೆಂಟ್, ಮತ್ತು ಔಷಧಿಗಳನ್ನು ತಗೊಳ್ಳುವಾಗ ಜನರು ಮಾಡುವಂಥ ಮಿಸ್ಟೇಕ್ಸ್ ಏನು, ಮತ್ತು ಈ ನಾವು ಡೋಲೋ ಏನು, ಪ್ಯಾರಾಸಿಟಮಲ್ ಏನು ಇವಾಗ ಹೆಚ್ಚಾಗಿ ತಗೊಳ್ಳುವಂಥದ್ದು, ಇದರಿಂದ ಆಗುವ ತೊಂದರೆಗಳೇನು, ಇವೆಲ್ಲವನ್ನು ವೈದ್ಯರಲ್ಲಿ ಕೇಳಿ ತಿಳ್ಕೊಳ್ಳುವ. ಎಸ್ ಡಾಕ್ಟರ್, ಮೊದಲನೇದಾಗಿ ಈ ಮೆಡಿಕೇಷನ್ ಸೇಫ್ಟಿ ಅಂತ ಹೇಳಿದರೆ ಎಂತ? ಸೊ ಯಾವುದೇ ಒಂದು ಔಷಧಿಯನ್ನು ನಾವು ಸೇವಿಸುವ ಟೈಮಲ್ಲಿ ಒಂದು 4 ವಿಷಯವನ್ನು ನಾವು ಗಮನಿಸ್ತೇವೆ. ಒಂದು ಏನಂತ ಹೇಳಿದರೆ, ಯಾವ ರೀತಿ ಅಥವಾ ಯಾವ ವಿಧಾನದಲ್ಲಿ ತಗೊಳ್ಬೋದು ಅಂತ ಹೇಳಿದರೆ, ಕೆಲವು ಇಂಜೆಕ್ಷನ್ ಮೂಲಕ ತಗೊಳ್ತೇವೆ, ಕೆಲವು ಮಾತ್ರೆ ಥರ ಓರಲ್ ಮೂಲಕ ತಗೊಳ್ತೇವೆ, ಬಾಯಿ ಮೂಲಕ ತಗೊಳ್ತೇವೆ ಆಗಿದ್ದಾಗಲಿ. ಇನ್ನೊಂದೆಂತ ಹೇಳಿದರೆ, ಯಾವ ಪ್ರಮಾಣದಲ್ಲಿ, ಅಂದರೆ ಡೋಸ್ ಎಷ್ಟು ಅಂತ. ಈಗ ನಾವು ಹೇಗೆ ಡೋಲು 650 ಅಂತ ಹೇಳ್ತೀವಿ, 650 ಆದ ಡೋಸ್ ಇರ್ತದೆ ಅದರದ್ದು. ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದರೆ, ಯಾವ ಸಮಯಕ್ಕೆ ನಾವು ತಗೊಳ್ಬೇಕಾಗಿರ್ತದಂತ. ಅಂದರೆ ಕೆಲವು ಔಷಧಿಗಳನ್ನು ನಾವು ರಾತ್ರಿಯೇ ತಗೊಳ್ಬೇಕು, ಕೆಲವು ಔಷಧಿ ಬೆಳಿಗ್ಗೆ ಮತ್ತು ರಾತ್ರಿ ಹೀಗೆ ತಗೊಳ್ಬೇಕಂತ ಇರ್ತದೆ. ನೆಕ್ಸ್ಟ್ ಬರುವಂಥದ್ದು ಯಾವ ಕಾರಣಕ್ಕಾಗಿ, ನೀವೀಗ ಹೇಳಿದ್ರಲ್ಲ ಡೋಲೋ ಅಂತ ಹೇಳ್ಕೊಂಡು, ಅದು ನಮ್ಮ ಜ್ವರಕ್ಕೆ. ಸೊ ಈ 4 ವಿಷಯಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಈ ಎಲ್ಲ ವಿಷಯಗಳನ್ನು ಕನ್ಸಿಡರ್ ಮಾಡಿ ನಾವು ಸರಿಯಾಗಿ ಇದನ್ನು ಪಾಲಿಸಬೇಕಂತ ಹೇಳಿದರೆ, ಸರಿಯಾದ ಕಾರಣಕ್ಕೆ, ಸರಿಯಾದ ರೀತಿಯಲ್ಲಿ ಅಥವಾ ವಿಧಾನದಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ ಇವನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಕೊನೆಗೆ ಯಾವುದೇ ಕಾರಣದಿಂದಾಗಿ ಪಾಲನೆ ಮಾಡಿ, ಯಾವುದೇ ಕಾರಣ ಅಡ್ಡ ಪರಿಣಾಮ ಬರದೆ, ಅಂದರೆ ಸೈಡ್ ಎಫೆಕ್ಟ್ ಬರದೆ ಹೇಗೆ ನಾವು ಔಷಧಿಯನ್ನು ಸೇವಿಸ್ತೇವೆ, ಇದನ್ನೇ ನಾವು ಮೆಡಿಕೇಷನ್ ಸೇಫ್ಟಿ ಅಂತ ಕರಿಬೋದು ಮೇಡಮ್. ಆಮೇಲೆ ವೆರಿ ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ, ಈ ಮೆಡಿಕೇಷನ್ ಸೇಫ್ಟಿಯನ್ನು ನಾವು ಕನ್ಸಿಡರ್ ಮಾಡಿದರೆ ಯಾರೆಲ್ಲ ಇದಕ್ಕೆ ಪಾಲುದಾರರು, ಆಯಿತಾ? ಈ ಪಾಲುದಾರರು ಬಿಗಿನಿಂಗ್ ಆಗಿ ಫಸ್ಟಿಂದ ಸ್ಟಾರ್ಟ್ ಆಗೋದು ಯಾರು ಅಂತೇಳಿ ವೈದ್ಯರು. ಯಾಕಂದರೆ ನೀವು ವೈದ್ಯರ ಹತ್ರ ಹೋದಾಗ ವೈದ್ಯರು ಫಸ್ಟ್ ನಿಮಗೆ ಆ ಔಷಧಿಗಳನ್ನು ಸೂಚಿಸ್ತಾರೆ. ಸೊ ಮುಖ್ಯವಾಗಿ ವೈದ್ಯರು ಇರ್ತಾರೆ. ಸೆಕೆಂಡ್ ಬರೋದು ರೋಗಿ ಮತ್ತು ರೋಗಿಯ ಸಂಬಂಧಿಕರು. ಈ ಟೈಮಲ್ಲಿ ನಾವು ಬರೀ ಜಸ್ಟ್ ರೋಗಿ ಅಂತ ಹೇಳಲಿಕ್ಕಾಗೋದು, ರೋಗಿ ಸಂಬಂಧಿಕರು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕಂದರೆ ಹೆಚ್ಚಿನ ಅಭಿಪ್ರಾಯವನ್ನು ಇತ್ತೀಚಿನ ಕಾಲಗಳಲ್ಲಿ ರೋಗಿಯ ಸಂಬಂಧಿಕರೇ ಕೊಡುವಂಥದ್ದು. ಸೊ ರೋಗಿ ಮತ್ತು ರೋಗಿಯ ಸಂಬಂಧಿಕರು. ಮೂರನೇದಾಗಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಫಾರ್ಮಸಿಯವರು ಅಂತ ಹೇಳಿದರೆ ಔಷಧ ಮಾರಾಟಗಾರರು. ಆಮೇಲೆ ಬರುವಂಥದ್ದು ಇಷ್ಟೇ ಅಲ್ಲ, ಔಷಧಿಯನ್ನು ಆ್ಯಕ್ಚುಲಿ ರೆಡಿ ಮಾಡುವಂಥದ್ದೇ ಫಾರ್ಮಸ್ಯೂಟಿಕಲ್ ಕಂಪನಿಗಳು. ಈ 4 ಮಂದಿ ಇಂಪಾರ್ಟೆಂಟ್ ಆಗಿರ್ತಾರೆ. ಸಪೋಸ್ ನೀವು ಪೇಷಂಟ್ಗಳು ಅಂತ ಹೇಳಿದರೆ, ರೋಗಿಗಳನ್ನು ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಿದ್ರೆ, ದಾದಿಯಂದಿರು ಅಂದರೆ ಸ್ಟಾಫ್ ನರ್ಸ್ಗಳು ಈ ಇದರಲ್ಲಿ ಪಾಲುದಾರರಾಗಿರ್ತಾರೆ ಮೇಡಮ್. ಓಕೆ ಡಾಕ್ಟರ್, ಇವಾಗ ಈ ಔಷಧಿಯ ಸೇಫ್ಟಿ ಅಥವಾ ಮೆಡಿಕೇಷನ್ ಸೇಫ್ಟಿ ಅನ್ನುವಂಥದ್ದು ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಡಾಕ್ಟರ್? ಈಗ ನಾನು ಹೇಳಿದೆ ಅಲ್ಲ, ಈ 4 ವಿಷಯ ಎಷ್ಟು ಇಂಪಾರ್ಟೆಂಟ್, ನೀವು ಅದನ್ನೇ ಯೋಚನೆ ಮಾಡಿ. ಈ 4 ವಿಷಯ ಎಲ್ಲ ಅದು ತಪ್ಪಿದ್ರೆ ಏನಾಗೋ ಪರಿಸ್ಥಿತಿ ಇರ್ಬೋದು ಅಂತ ಹೇಳಿದ್ರೆ, ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದರೆ, ನಾವು ಈ ಸೂಚನೆಯನ್ನು ಪಾಲಿಸಲಿಲ್ಲದೆ ನಾವು ಯಾವುದೊಂದು ಕಾಯಿಲೆಗೆ ಈ ಔಷಧಿಯನ್ನು ತಗೊಳ್ತಿದ್ದೇವೆ, ಅದು ಪ್ರಯೋಜನ ಆಗಲಿಕ್ಕಿಲ್ಲ, ಆಯಿತಾ? ಅದೇ ಯಾವ ರೋಗಕ್ಕೆ ತಗೊಳ್ತಿದ್ದೆ ಅದು ಗುಣ ಆಗಲಿಕ್ಕಿಲ್ಲ. ಆಮೇಲೆ ಏನಂತ ಹೇಳಿದ್ರೆ, ಇಷ್ಟಾದರೂ ಏನಂತ ಹೇಳಿದರೆ ಅವನು ಏನೆಲ್ಲ ಕಷ್ಟಪಡ್ತಾನೆ ಅದು ಜಾಸ್ತಿ ದಿನ ಆಗ್ತದೆ. ಅದು ಬಿಟ್ಟರೆ ಇನ್ನೊಂದೇನಂತ ಹೇಳಿದರೆ, ಕೆಲವೊಮ್ಮೆ ಅಡ್ಡ ಪರಿಣಾಮಗಳು ಬರೋ ಸಾಧ್ಯತೆ ಇರ್ತದೆ. ಆಮೇಲೆ ಇನ್ನೊಂದು ಮೇನ್ ಏನಂತ ಹೇಳಿದರೆ, ಎಸ್ಪೆಷಲಿ ನಾವು ಎಲ್ಲ ಔಷಧಿಗಳನ್ನು ಎಲ್ಲರಿಗೂ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ, ನಾವು ಮಕ್ಕಳನ್ನು, ಹಾಗಾದರೆ ವೃದ್ಧರನ್ನು, ಎಸ್ಪೆಷಲಿ ಗರ್ಭಿಣಿಯರನ್ನು ಸಹ ನಾವು ಗಮನಕ್ಕೆ ತಗೊಳ್ಬೇಕಾಗ್ತದೆ. ಯಾಕೆ ಇದು ಇಂಪಾರ್ಟೆಂಟ್, ಈ ಪರ್ಟಿಕ್ಯುಲರ್ ಏಜ್ ಗ್ರೂಪಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಎಸ್ಪೆಷಲಿ ನಾವು ಯಾವುದೇ ಒಂದು ಔಷಧಿಯನ್ನು ನಾವು ಸೇವಿಸಿದರೆ ಈ ಔಷಧಿಯ ಜೀರ್ಣಶಕ್ತಿ ಅಂತ ಒಂದು ಇರ್ತದೆ. ಅಂದರೆ ನಾವು ಮೆಟಬಾಲಿಸಮ್ ರೇಟ್ ಅಂತ ಕರಿತೇವೆ. ಅದು ಎಲ್ಲದರಲ್ಲಿ ಸೇಮ್ ಇರಬೇಕಾಗಿಲ್ಲ.
ಎಸ್ಪೆಷಲಿ ಮಕ್ಕಳಲ್ಲಿ, ಯಾಕಂದರೆ ಅವ್ರದ್ದು ಬೆಳವಣಿಗೆ ಇನ್ನೂ ಆಗಿರುವುದಿಲ್ಲ, ವೃದ್ಧರಲ್ಲಿ ಬೆಳವಣಿಗೆ ಕಮ್ಮಿ ಆಗ್ತಾ ಹೋಗಿರ್ತದೆ. ಸೊ ಇಂಥವರಲ್ಲಿ ಈ ಜೀರ್ಣಶಕ್ತಿ ಕಮ್ಮಿ ಆಗಿರ್ಬೋದು. ಆಮೇಲೆ ಎಸ್ಪೆಷಲಿ ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಗರ್ಭಿಣಿ ಆಗಿರುವುದರಿಂದ ಅವರಿಗೇನಂತ ಹೇಳಿದ್ರೆ ಫಿಸಿಯಾಲಜಿ ಅಂದರೆ ಶರೀರ ಕ್ರಿಯೆಯಲ್ಲಿ ವ್ಯತ್ಯಾಸ ಕಾಣಿಸ್ತದೆ. ಇದರಿಂದಾಗಿಯೂ ಅಡ್ಡ ಪರಿಣಾಮಗಳು ಬೀರೋ ಸಾಧ್ಯತೆ ಇರ್ತದೆ ಮೇಡಮ್. ಸೊ ಇದಕ್ಕೆಲ್ಲ ಮೆಡಿಕೇಶನ್ ಸೇಫ್ಟಿ ಬರೀ ಇಷ್ಟೇ ಅಲ್ಲ, ಎಲ್ಲರೂ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ ಡಾಕ್ಟರ್, ಇವಾಗ ಔಷಧಿಗಳನ್ನು ಜನರು ತಗೊಳ್ತಾರೆ, ಏನಾದರೂ ಜ್ವರ ಆಗಿರ್ಬೋದು, ಕೆಮ್ಮಾಗಿರ್ಬೋದು ಬಂದಾಗ ಔಷಧಿಗಳನ್ನು ಅವ್ರು ತಗೊಳ್ತಾರೆ. ಜನರು ಔಷಧಿಗಳನ್ನು ತಗೊಳ್ಳುವಾಗ ಮಾಡುವಂಥ ಮಿಸ್ಟೇಕ್ಸ್ಗಳೇನು ಡಾಕ್ಟರ್? ಹೆಚ್ಚಾಗಿ ಏನಂತ ಹೇಳಿದರೆ, ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ನ ಸಲಹೆಯನ್ನು ಕೊಟ್ಟಿರ್ತಾರೆ. ಆ ಸಲಹೆಯನ್ನು ಕೆಲವು ಸಮಯ ಪಾಲಿಸ್ತಾ ಇರ್ತಾರೆ. ಸಡನ್ನಾಗಿ ಇಲ್ಲ ನನಗೆ ಔಷಧಿ ಆಗ್ತಾ ಇಲ್ಲ ಅನಿಸ್ತದೆ, ಅಥವಾ ಅವರ ರೋಗದ ಲಕ್ಷಣಗಳು ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ಸಂಬಂಧಿಕರು ಪಿಕ್ಚರಿಗೆ ಬರ್ತಾರೆ. ಸೊ ಹೀಗೆ ಬಂದಾಗ ಏನಾಗ್ತದಂತೆ, ಅವರ ಸಲಹೆ ಸಹ ಮ್ಯಾಟ್ರ್ ಆಗ್ತದೆ, ಯಾಕಂದರೆ ಅವರಿಗೆ ತುಂಬ ಕ್ಲೋಸ್ ಇರೋರಲ್ಲ. ಸೊ ಅದು ಸಹ ಮ್ಯಾಟ್ರ್ ಆಗ್ತದೆ. ಹಾಗಿರುವಾಗ ನಾವು ಈ ಸೂಚನೆಯಿಂದ ಸೈಡ್ ಹೋದಾಗ ಏನಾಗ್ತದೆ ಅಂತ ಹೇಳ್ಕೊಂಡು, ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿ ಸಪೋಸಿಗೆ ಹೇಳಿ, ಎಸ್ಪೆಷಲಿ ಈ ಆಟೋ ಡ್ರೈವರ್ಸ್ ಇರ್ಬೋದು, ರಿಕ್ಷಾ ಡ್ರೈವರ್, ನಾವು ಸಮಯಕ್ಕೆ ತಕ್ಕಾಗಿ ಅವರಿಗೆ ಶೀತ ಆದಾಗ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ, ಈ ಶೀತದ ಮಾತ್ರೆಯನ್ನು ರಾತ್ರಿಯೇ ತಗೊಳ್ಬೇಕು. ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಶೀತ ಮಾತ್ರೆಯಿಂದ ನಿದ್ರೆ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ. ಸೊ ಅದನ್ನು ರಾತ್ರಿ ಮಲಗುವಾಗ ತಗೊಂಡ್ರೆ ಕರೆಕ್ಟಾಗಿದ್ದಾಗ, ಇಲ್ಲ ಅದನ್ನು ಡೇ ಟೈಮಿಗೆ ತಗೊಂಡ್ರೆ ಡೇ ಟೈಮ್ ಫುಲ್ ನಿದ್ರೆ ಬರೋ ಸಮಸ್ಯೆ ಚಾನ್ಸಸ್ ಇರ್ತದೆ. ಸೊ ಇದರಿಂದ ಅವ್ರು ಏನು ಕೆಲಸ ಮಾಡಬೇಕು ಅದಕ್ಕೆ ಅಡೆತಡೆ ಆಗೋ ಸಾಧ್ಯತೆ ಇರ್ತದೆ. ಅದು ಇಂಪಾರ್ಟೆಂಟ್. ಆಮೇಲೆ ಏನಂತ ಹೇಳಿದರೆ, ಕರೆಕ್ಟಾಗಿ ಟೈಮಿಗೆ ತಗೊಳ್ಳಿಲ್ಲ ಅಥವಾ ಕರೆಕ್ಟಾಗಿ ರೀತಿಯಲ್ಲಿ ತಗೊಳ್ಳಿಲ್ಲದಿದ್ದರೆ, ಅಂದರೆ ಅವನು ಈಗ ಸಪೋಸ್ ಈ ಟೈಮಿಗೆ ಬೆಳಿಗ್ಗೆ ಇನ್ನೂ ಇಂಪಾರ್ಟೆಂಟ್ ಏನಂದರೆ ಊಟ. ಸಪೋಸ್ ಕೆಲವು ಔಷಧಿಯನ್ನು ನಾವು ಹೇಳ್ತೇವೆ ಊಟಕ್ಕಿಂತ ಮುಂಚೆ ತಗೊಳ್ಳಿ, ಎಸ್ಪೆಷಲಿ ನಾವು ಗ್ಯಾಸ್ಟ್ರಿಕ್ಗೆ ತಗೊಳ್ಳೋ ಮಾತ್ರೆ. ಇದನ್ನು ಹೇಳೋದು ಯಾಕಂತ ಹೇಳಿದರೆ, ಕರೆಕ್ಟಾಗಿ ಊಟ ತಗೊಂಡ ಟೈಮಲ್ಲಿ ಕರೆಕ್ಟಾಗಿ ಆ ಗ್ಯಾಸ್ಟ್ರಿಕ್ ಕ್ರಿಯೆ ಏನಾಗ್ತದೆ ಅದಕ್ಕೆ ಕರೆಕ್ಟಾಗಿ ಅದು ಕಮ್ಮಿ ಆಗಬೇಕಂತ ಹೇಳ್ತೇವೆ. ಕೆಲವರು ಅದನ್ನು ಪಾಲಿಸೋದಿಲ್ಲ, ಆದರೂ ಪಾಲಿಸಿದಾಗ ಏನಾಗ್ತದೆ, ಇಲ್ಲ ಔಷಧಿ ನನಗೆ ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಅಡ್ಡ ಪರಿಣಾಮ ಆಗೋ ಸಾಧ್ಯತೆ ಇರ್ತದೆ ಮೇಡಮ್. ಓಕೆ ಡಾಕ್ಟರ್, ಇವಾಗ ಕನ್ಸಲ್ಟ್ ಮಾಡದೆ, ವೈದ್ಯರನ್ನು ಕನ್ಸಲ್ಟ್ ಮಾಡದೆ ಅವರಾಗಿ ಔಷಧಿ ತಗೊಳ್ತಾರಲ್ಲ, ಇದರಿಂದ ಆಗೋ ತೊಂದರೆ ಏನು ಡಾಕ್ಟರ್? ತುಂಬ ಇಂಪಾರ್ಟೆಂಟ್ ಅಂತೇಳಿ ಅದೊಂದು ಕಾನ್ಸೆಪ್ಟ್ ಇರ್ತದೆ, OTC ಅಂತ, ಓವರ್ ದಿ ಕೌಂಟರ್ ಡ್ರಗ್. ಹೆಚ್ಚಾಗಿ ನಾವು ಯಾವುದೀಗ ಫಾರ್ಮಸಿಯಲ್ಲಿ ಡಿಸ್ಪೆನ್ಸರಿಯಲ್ಲಿ ಹೋಗ್ತೇವೆ, ಈ OTC ಮಾತ್ರೆಗಳನ್ನು ನೀವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತಗೊಳ್ಬೋದು, ಆಯಿತಾ. ಈ OTC ಮಾತ್ರೆಯನ್ನು ಸ್ವಯಂ ಮೆಡಿಕೇಷನಲ್ಲಿ, ಅಂದರೆ ಸ್ವತಃ ನಾವು ತಗೊಳ್ಳೋ ಇದರಲ್ಲಿ ಬಂದುಬಿಡ್ತದೆ. ಸೊ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದರೆ, ಅವನಿಗೆ ಒಂದು ಡೀಪಾಗಿ ಒಂದು ಯಾವುದೋ ಕಾಯಿಲೆ ಇರ್ಬೋದು, ಈ ಯಾವುದೆಲ್ಲ ಲಕ್ಷಣಗಳಿರ್ತವೆ ಆ ಒಂದು ಕಾಯಿಲೆಯ ಲಕ್ಷಣಗಳಿರ್ಬೋದು. ಸೊ ಈಗ OTC ಅಂದರೆ ಈ ಮೆಡಿಸಿನ್ ಸ್ವಯಂ ಮೆಡಿಕೇಷನ್ ಏನಾಗ್ತದೆ, ನೀವು ಹೋಗಿ ನಿಮ್ಮ ಲಕ್ಷಣಗಳನ್ನು ಹೇಳಿದಾಗ ಈ ಫಾರ್ಮಸಿಯವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಲಕ್ಷಣಗಳಿಗೆ ಔಷಧಿಯನ್ನು ಕೊಡ್ತಾರೆ. ಅದು ಬಿಟ್ಟು ಆ ಒಳಗೆ ಏನು ಕಾಯಿಲೆ ಇದೆ ಅದು ಗೊತ್ತಾಗೋದಿಲ್ಲ. ಸೊ ನೀವು ಹಾಗೆ ಏನಾಗ್ತದೆ, ಅವನ ಔಷಧಿ ತಗೊಳ್ಬೋದು, ಅವನ ಲಕ್ಷಣಗಳೆಲ್ಲ ಹೋಗ್ಬೋದು, ಅವನು ಸಾಮಾನ್ಯವಾಗಿ ಆರಾಮಾಗಿದ್ದಾನಂತ ಅನಿಸ್ಬೋದು. ಬಟ್ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಡಾಕ್ಟ್ರ್ ಹತ್ರ ಹೋಗುವಾಗ ಅದು ತುಂಬ ಲೇಟ್ ಆಗಿರ್ಬೋದು. ಎಸ್ಪೆಷಲಿ ಕ್ಯಾನ್ಸರ್ಗಳಲ್ಲಿ, ಅಥವಾ ನೋಡಿ ಕೆಲವೊಮ್ಮೆ ಹೆಚ್ಚಾಗಿ ಕೆಲವರಿಗೆ ಅತಿಯಾಗ ತೇಗ್ ಬರ್ಬೋದು, ಆ ತೇಗಿಂದ ಏನಾದರೂ ಬೇರೆ ಕಾಯಿಲೆ ಸಹ ಇರ್ಬೋದು. ಸೊ ಅವ್ನು ಜಸ್ಟ್ ಆ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ತಾ ಇದ್ದರೆ ಆ ಎಲ್ಲ ಸಿಂಪ್ಟಮ್ಸ್ ಅವನಿಗೆ ಸದ್ಯಕ್ಕೆ ಆ ಮೊಮೆಂಟಿಗೆ ಅವನಿಗೆಲ್ಲ ಕಮ್ಮಿ ಅನಿಸ್ಬೋದು, ಬಟ್ ಆಮೇಲೆ ಅವನಿಗೆ ಆ್ಯಕ್ಚುಲಿ ಏನಾದರೂ ಕಾಯಿಲೆ ಇರ್ತದೆ. ಸೊ ಇದರಿಂದ ಏನು ತಿಳ್ಕೊಳ್ಬೋದು ಅಂತ ಹೇಳಿದರೆ, ಆ ಅಡಿಯಲ್ಲಿ ಯಾವುದೊಂದು ಕಾಯಿಲೆ ಅಡಗಿರ್ತದೆ ಅದರ ಎಲ್ಲ ಲಕ್ಷಣಗಳು ಮುಚ್ಚಿ ಹೋಗೋ ಸಾಧ್ಯತೆ ಇರ್ತದೆ. ಅದು ಬಿಟ್ಟು ತುಂಬ ಕಾಮನ್ ಆಗಿ OTCಯಲ್ಲಿ ಅಥವಾ ಸ್ವಯಂ ಮೆಡಿಕೇಷನ್ ಮಾಡುವಂಥ ಒಂದು ಮಾತ್ರೆ ಅಂತ ಹೇಳಿದರೆ ಪ್ಯಾರಾಸಿಟಮಾಲ್ ಮತ್ತು ಡೋಲೋ. ಪ್ಯಾರಾಸಿಟಮಾಲ್ ಇರ್ಬೋದು, ಡೋಲೋ ಇರ್ಬೋದು, ಮತ್ತು ಡೈಕ್ಲೋಫೆನಾಕ್, ನೋವಿಗೆ ಏನು ನಾವು ತಗೊಳ್ತೇವೆ ಅಂತ ಹೇಳ್ಕೊಂಡು. ಈ ಎಸ್ಪೆಷಲಿ ಡೈಕ್ಲೋಫೆನಾಕ್ ಹೇಳುವಂಥ ಮಾತ್ರೆ ನೋವನ್ನು ಕಮ್ಮಿ ಮಾಡಲಿಕ್ಕೆ ತಗೊಳ್ಳುವಂಥದ್ದು. ಸಾಮಾನ್ಯರಲ್ಲಿ ಏನು ಇದು ಹೋದ ಕೂಡಲೇ ಎಲ್ಲ ಮೆಡಿಕಲಲ್ಲೂ ಕೊಟ್ಟುಬಿಡ್ತಾರೆ. ಬಟ್ ಆ ಡೈಕ್ಲೋಫೆನಾಕಿಂದ ಅವನು ಒಂದು ದಿವಸ ಹೋಗಿ, ಇವತ್ತು ಅವನಿಗೆ ನೋವು ಇತ್ತು, ಇವತ್ತು ಹೋಗಿ ತಗೊಂಡ, ಅವನಿಗೆ ಆರಾಮ ಅನಿಸಿತ್ತು, ಅವನಿಗೇನು ಅಂದರೆ ನಾಳೆ ಕೆಲಸ ಮಾಡಲಿಕ್ಕಾಯಿತು. ಸೊ ನೆಕ್ಸ್ಟ್ ಏನು ಮಾಡ್ತಾನೆ, ನಾಳೆ ಪುನಃ ಹೋಗಿ ತಗೊಳ್ತಾನೆ. ಹಾಗೆ ಹೋಗಿ 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 ಅದು ಕಂಟಿನ್ಯೂಸ್ ಆಗಿ ಕ್ರಾನಿಕ್ ಆಗ್ತದೆ, ದೀರ್ಘಕಾಲಕ್ಕೆ ಅವನು ತಗೊಳ್ತಾನೆ. ಆಗ ಏನಾಗ್ತದೆ, ಆ ಸ್ವಲ್ಪ ಟೈಮಿಗೆ ಅದು ಸರಿ ಇರ್ಬೋದು, ಬಟ್ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅವನ ಮೂತ್ರಪಿಂಡಕ್ಕೆ ಅಥವಾ ಕಿಡ್ನಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇರ್ತದೆ. ಇದರಿಂದಾಗಿ ಅವನು ಕಿಡ್ನಿ ಫೇಲಿಯರಿಗೆ ಹೋಗೋ ಸಾಧ್ಯತೆಯೂ ಇರ್ತದೆ ಮೇಡಮ್. ಡಾಕ್ಟರ್, ಇವಾಗ ಜನರಿಕ್ ಮೆಡಿಸಿನ್ ಮತ್ತೆ ಬ್ರ್ಯಾಂಡೆಡ್ ಮೆಡಿಸಿನ್ ಹೀಗೆ ಅಂದ್ರೆ ಏನು, ಅದರ ಮಿಡಲ್ ಏನು ವ್ಯತ್ಯಾಸ, ಮತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು? ಇದೊಂದು ಒಳ್ಳೆ ಪ್ರಶ್ನೆ ಮೇಡಮ್. ಯಾಕಂತ ಹೇಳಿದ್ರೆ, ಈಗ ಜನಸಾಮಾನ್ಯರಲ್ಲಿ ಎಸ್ಪೆಷಲಿ ಜನೌಷಧಿಯ ಇದು ಬಂದ ಜೆನೆರಿಕ್ ಮೆಡಿಸಿನ್ ಕಾನ್ಸೆಪ್ಟ್ ಈಗ ಇತ್ತೀಚೆಗೆ ಅದು ಮಾತುಕತೆ ಆಗೋ ವಿಷಯಗಳಲ್ಲ, ಬಂದ ಮೇಲೆ ಎಲ್ಲರಲ್ಲೂ ಇದೊಂದು ಏನಂತ ಹೇಳ್ತಾರೆ ಅಂತ ಒಂದು ಪರಿಕಲ್ಪನೆ ಇದೆ. ಏನಂತ ಹೇಳಿದ್ರೆ, ಜೆನೆರಿಕ್ ಮೆಡಿಸಿನ್ ತುಂಬ ಕೆಟ್ಟದ್ದು, ಅದರಲ್ಲಿ ಕ್ವಾಲಿಟಿ ಇರೋದಿಲ್ಲ ಅಂತ.
ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದರೆ, ಮುಖ್ಯವಾದ ವಿಷಯ ಅಂದರೆ ನಾವು ಯಾವುದೇ ಬ್ರ್ಯಾಂಡ್ ಆಗಲಿ ಜೆನರಿಕ್ ಆಗಲಿ ಮೂರನ್ನು ನಾವು ಕಂಡುಹಿಡಬೇಕು. ಒಂದು ಕ್ವಾಲಿಟಿ ಅಂದರೆ ಗುಣಮಟ್ಟ, ಮತ್ತು ಸೇಫ್ಟಿ ಅಂದರೆ ಸುರಕ್ಷತೆ, ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದರೆ ಎಫಿಕೇಸಿ ಅಂತ ಹೇಳಿದರೆ ಅದು ಎಷ್ಟು ಚೆನ್ನಾಗಿ ಕ್ರಿಯೆ ಮಾಡ್ತದೆ ಅಂತ, ಆಯಿತಾ. ಸೊ ಈ ಮೂರು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ನಾವು ಜೆನರಿಕ್ ಮತ್ತು ಬ್ರ್ಯಾಂಡನ್ನು ಕಂಪೇರ್ ಮಾಡಿದ್ದೆ. ಜೆನರಿಕ್ ಮತ್ತು ಬ್ರ್ಯಾಂಡ್ ಡಿಫ್ರೆನ್ಸ್ ಏನು ಹೇಳಬೇಕಂತ ಹೇಳಿದರೆ, ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಅಂದರೆ ಆ ಔಷಧಿಯಲ್ಲಿ ಯಾವುದು ಮೂಲ ಪದಾರ್ಥ ಇರ್ತದೆ ಅದು ಎರಡರಲ್ಲೂ ಸೇಮ್ ಇರ್ತದೆ, ಆಯಿತಾ. ಆಮೇಲೆ ಇನ್ನೊಂದೇನಂತ ನೆಕ್ಸ್ಟ್ ಬರೋದಂದರೆ ಕಾಸ್ಟ್ ನಿಮಗೆ ಜೆನರಿಕ್ ಕಮ್ಮಿ ಇರ್ತದೆ ಮತ್ತು ಬ್ರ್ಯಾಂಡೆಡ್ ಜಾಸ್ತಿ ಇರ್ತದೆ. ಇದು ನೀವು ಯಾಕೆ ಅಂತ ಕೇಳ್ಬೋದು. ಇದು ಮೇನ್ ಏನಂತ ಹೇಳಿದರೆ, ಬ್ರ್ಯಾಂಡೆಡ್ ಅವರು ಆ ಫಾರ್ಮಸ್ಯೂಟಿಕಲ್ ಕಂಪೆನಿಯವರು ಅವರದ ಒಂದು ಪದಾರ್ಥವನ್ನು ಅವರು ಪ್ರಮೋಷನಿಗಾಗಲಿ, ಆಯಿತಾ, ಪ್ರಚಾರಕ್ಕಾಗಿ ಅಥವಾ ಇದಕ್ಕಾಗಿ ಜಾಸ್ತಿ ಹಣವನ್ನು ಖರ್ಚು ಮಾಡ್ತಾ ಇರ್ತಾರೆ. ಸೊ ಇದರಿಂದಾಗಿ ಅದರ ಕಾಸ್ಟ್ ಜಾಸ್ತಿ ಆಗ್ಬೋದು. ನೆಕ್ಸ್ಟ್ ಬರೋದು ಎಫಿಕೇಸಿ ಅಂದರೆ ಅದರ ಆ್ಯಕ್ಷನ್, ಅಂದರೆ ಔಷಧ ಕ್ರಿಯೆ ಎಷ್ಟು ಒಳ್ಳೆ. ಆ್ಯಕ್ಚುಲಿ ನೋಡಿದರೆ ಎರಡದ್ದು ಸೇಮ್ ಇರ್ತದೆ ಮೇಡಮ್. ಸೊ ಅದರಲ್ಲಿ ಗುಣಮಟ್ಟದಾಗಲಿ ಇದರಲ್ಲಿ ಏನು ವ್ಯತ್ಯಾಸ ಇರುವುದಿಲ್ಲ, ಆಯಿತಾ. ಆಮೇಲೆ ಮತ್ತೇನಂತ ಹೇಳಿದ್ರೆ, ಈಗ ನಾವು ಕ್ವಾಲಿಟಿ ಕಮ್ಮಿ ಇರ್ಬೋದು, ಕ್ವಾಲಿಟಿ ಕಮ್ಮಿ ನಮಗೆ ಜೆನರಿಕಲ್ಲೂ ಕ್ವಾಲಿಟಿ ಕಮ್ಮಿ ಇರ್ಬೋದು, ಬ್ರ್ಯಾಂಡೆಡಲ್ಲೂ ಕಡಿಮೆ. ಅದು ನಾವು ಇದರಲ್ಲಿ ಜೆನರಿಕ್ ಬ್ರ್ಯಾಂಡೆಡ್ ಡಿಫ್ರೆನ್ಸಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಮೇಡಮ್. ಯಾವುದು ಒಳ್ಳೆದು ಯಾವುದು ಕೆಟ್ಟದ್ದು ಅಂತ ಹಾಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಬ್ರ್ಯಾಂಡೆಡ್ ಇರೋದು ಕೆಟ್ಟದಾಗಿರ್ಬೋದು, ಜೆನರಿಕ್ ಇದ್ದದ್ದು ಕೆಟ್ಟದಾಗಿರ್ಬೋದು. ಸೊ ನಾವು ಯಾವತ್ತೂ ಅದನ್ನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ ಡಾಕ್ಟರ್, ಇವಾಗ ಔಷಧಿಗಳಂತ ಆವಾಗಲೇ ನೀವು ಹೇಳಿದ್ರಿ ನೋವಿನ ಮಾತ್ರೆಯನ್ನು ತಗೊಳ್ಳು, 1 ದಿವಸ 2 ದಿವಸ ಕಡಿಮೆ ಆಗ್ಬೋದು, ಮತ್ತೆ ಅದು ಕಂಟಿನ್ಯೂ ಆಗಿ ಕಿಡ್ನಿ ಏನು ಫೇಲ್ಯೂರ್ ಆಗ್ಬೋದು ಅಂತ ಹೇಳಿ. ಇಂಥದನ್ನ ಹೇಗೆ ತಡೆಗಟ್ಟಬಹುದು? ಇವಾಗ ನೀವು ಹೇಳಿದ್ರಿ ನೋವಿನ ಮಾತ್ರೆಯಿಂದ ಕಿಡ್ನಿಗೆ ತೊಂದರೆ ಆಗ್ತದೆ ಅಂತ. ಈಗ ಬೇರೆ ಬೇರೆ ಕಾಯಿಲೆಗೆ ಅವರಾಗಿ ಔಷಧಿಯನ್ನು ತಗೊಳ್ತಾರೆ. ಇದರಿಂದ ಬೀರುವ ಅಡ್ಡ ಪರಿಣಾಮಗಳನ್ನು ಹೇಗೆ ತಡೆಗಟ್ಟಬಹುದು ಅಂತ? ಫಸ್ಟಿದಾಗಿ ಏನಂತ ಹೇಳಿದರೆ, ಅವರಿಗೆ ಈಗ ಸಪೋಸ್ ಅವರು ಸ್ವಯಂವಾಗಿ ಮೆಡಿಕೇಷನನ್ನು ತಗೊಳ್ತಿದ್ದಾರೆ ಅಂತ ಹೇಳಿದರೆ, ಇನ್ನೂ ಲಕ್ಷಣಗಳು ಪುನಃ ಬರ್ತಾ ಇದೆ ಅಂತ ಹೇಳಿದರೆ, ಬೆಸ್ಟ್ ಏನಂತ ಹೇಳಿದ್ರೆ ಅವ್ರು ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಆಗಬೇಕು. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ಡಾಕ್ಟ್ರನ್ನ ಕನ್ಸಲ್ಟ್ ಆಗಬೇಕು, ಬಟ್ ಆಗಿರೋದಿಲ್ಲ, ಬಟ್ ಅವ್ರು ಡಾಕ್ಟ್ರನ್ನ ಕನ್ಸಲ್ಟ್ ಆಗಬೇಕು. ಆಗ ಡಾಕ್ಟ್ರಿದವ್ರು ಏನಂತ ಹೇಳ್ತಾರೆ ಅಂತೇಳಿ, ಅವ್ರು ಫುಲ್ ಎಲ್ಲ ಟೆಸ್ಟ್ ಮಾಡಿ ಅವನಿಗೆ ಏನು ಸಮಸ್ಯೆ ಇದೆ ಅದನ್ನು ಕರೆಕ್ಟಾಗಿ ಇದು ಮಾಡ್ತಾನೆ. ಸೊ ಮೇನ್ ಏನಂತ ಹೇಳಿದರೆ, ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಯಾವ ಕಾಯಿಲೆಯಿಂದಾಗಿ ಅವನು ಈ ಲಕ್ಷಣಗಳು ಬರ್ತಾ ಇತ್ತು ಆ ಕಾಯಿಲೆ ಗೊತ್ತಾಗಿರ್ತದೆ, ಕರೆಕ್ಟ್ ಅಲ್ಲ. ಸೊ ಆ ಕಾಯಿಲೆಗೆ ನಾವು ಚಿಕಿತ್ಸೆಯನ್ನು ಕೊಡ್ಬೋದು, ಆಯಿತಾ. ಈ ಅಡ್ಡ ಪರಿಣಾಮ ತಡೆಗಟ್ಟಲಿಕ್ಕೆ ಅಂತ ಹೇಳಿದರೆ, ನಾವು ಈಗ ಸಪೋಸ್ ಅದು ಹೇಳಿದ್ರೆ ಆದಷ್ಟು ಬೇಗ ಸಪೋಸ್ ಈ ಲಕ್ಷಣಗಳು ಹೋಗಲಿಲ್ಲದಿದ್ದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು, ಆಯಿತಾ. ಅಲ್ಲಿ ಅಷ್ಟು ಅಡ್ಡ ಪರಿಣಾಮ ಆಗೋವರೆಗೆ ನಾವು ವೆಯ್ಟ್ ಮಾಡಬಾರ್ದು. ಓಕೆ ಡಾಕ್ಟರ್, ಇವಾಗ ಅಲರ್ಜಿ ಆಗುತ್ತಾ? ಇವಾಗ ಏನು ಔಷಧಿಗಳನ್ನು ಅವರಾಗಿ ತಗೊಳ್ಳುವಾಗ ಅಲರ್ಜಿ ಆಗುತ್ತೆ, ನಮಗೆ ಏನಾದರೂ ಅದು ಗೊತ್ತಾಗ್ತದೆ ದೇಹದಲ್ಲಿ, ಅದು ಹೇಗೆ ಗುರುತಿಸಬಹುದು? ಯಾವ ಅಲರ್ಜಿಗಳೆಲ್ಲ ಕಂಡು ಬರ್ತದೆ? ಸೊ ನಾವು ಈಗ ಯಾವುದೇ ಒಂದು ಇದನ್ನು ಟ್ಯಾಬ್ಲೆಟ್ ಔಷಧಿಯನ್ನು ನಾವು ಇದು ಮಾಡೋದು ಅಂತ ಹೇಳಿದರೆ, ಅದರ ಎರಡನ್ನ ವಿಧಾನ ಅಂತ ಹೇಳ್ಬೋದು. ಅಂದರೆ ಅಡ್ಡ ಪರಿಣಾಮ, ಒಂದು ಅಡ್ಡ ಪರಿಣಾಮ ಅಂತ ಹೇಳಿದ್ರೆ ಸೈಡ್ ಇಫೆಕ್ಟ್ಸ್ ಇರ್ತದೆ, ಇನ್ನೊಂದು ಏನಂತ ಹೇಳಿದ್ರೆ ಎಲರ್ಜಿ ಅಂತ ಹೇಳ್ಬೋದು. ಎಲರ್ಜಿ ಅಥವಾ ನಾವೇನು ಅಡ್ವರ್ಸ್ ಎಫೆಕ್ಟ್ಸ್ ಅಂತ ಕರಿತೇವೆ, ಆಯಿತಾ, ದುಷ್ಪರಿಣಾಮ ಅಂತ ಹೇಳ್ಬೋದು. ಸಿಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳುವ ಇನ್ಸುಲಿನಿಂದು ಬಗ್ಗೆ, ಆಯಿತಾ. ಇನ್ಸುಲಿನ್ ನಾವು ಯಾಕೆ ತಗೊಳ್ತೇವೆ? ಯಾಕಂದರೆ ಸಕ್ಕರೆ ಕಾಯಿಲೆ ಡಯಾಬಿಟೀಸಲ್ಲಿ ಏನಾಗ್ತದೆ, ಸಕ್ಕರೆ ಅಂಶ ರಕ್ತದಲ್ಲಿ ಜಾಸ್ತಿ ಆಗ್ತದೆ. ಸೊ ನಾವಾಗ ಅದಕ್ಕೇನು ಇನ್ಸುಲಿನನ್ನು ಕೊಡ್ತೇವೆ. ಸೊ ನೀವು ಇನ್ಸುಲಿನ್ ತಗೊಂಡಾಗ ಕಾಮನ್ ಆದ ಅಡ್ಡ ಪರಿಣಾಮ ಏನಿರ್ಬೋದು? ಸೈಡ್ ಎಫೆಕ್ಟ್ಸು ಅಂದರೆ ಸಕ್ಕರೆ ಲೆವೆಲ್ ಕಮ್ಮಿ ಆಗೋದು, ಕರೆಕ್ಟ್. ಇದು ನಿಮಗೆ ಗೊತ್ತಿರ್ತದಲ್ಲ, ಇದರಿಂದ ತಗೊಂಡು ಸಕ್ಕರೆ ಲೆವೆಲ್ ಕಮ್ಮಿ ಆದರೆ ನಮಗೆ ಏನು ಸುಸ್ತಾಗೋದು ಅದೆಲ್ಲ ಆಗ್ತದಂತ. ಇದನ್ನು ನಾವು ಸೈಡ್ ಎಫೆಕ್ಟ್ಸ್ ಅಂತ ಕರಿತೇವೆ. ಏನಂತ ಹೇಳಿದರೆ, ಇದು ನಮ್ಮ ಫಾರ್ಮಕೊಲಾಜಿಕಲ್ ಆ್ಯಕ್ಷನ್ ಅಂದರೆ ಔಷಧ ಕ್ರಿಯೆಯ ವಿಸ್ತರಣೆ ಅಂತ. ಸೊ ಏನಂದರೆ ಇನ್ಸುಲಿನ್ ನಾರ್ಮಲ್ ಆಗಿ ಸಕ್ಕರೆ ಲೆವೆಲನ್ನು ಕಮ್ಮಿ ಮಾಡಬೇಕು, ಅದು ಮಾಡಿ ಅವನಿಗೆ ಈ ಸೈಡ್ ಎಫೆಕ್ಟ್ ಆಗ್ತದೆ. ಸೊ ದಿಸ್ ಇಸ್ ಅ ಸೈಡ್ ಎಫೆಕ್ಟ್. ಸೊ ಅಡ್ವರ್ಸ್ ಎಫೆಕ್ಟ್ ಏನಂತ ಹೇಳಿದರೆ, ಸಪೋಸ್ ಆ ಇನ್ಸುಲಿನನ್ನೇ ತಗೊಳ್ಳುವ, ಇನ್ಸುಲಿನ್ ತಗೊಳ್ಳಿಕ್ಕೆ ಶುರು ಮಾಡಿ ಆದಮೇಲೆ ಅವನಿಗೆ ತುರಿಕೆ ಅಥವಾ ಅವನಿಗೆ ನವೆಗಳು ಇಂಥದ್ದೆಲ್ಲ ಇದು ಬಂದರೆ ಅದು ಅಡ್ವರ್ಸ್ ಎಫೆಕ್ಟ್ ಅಥವಾ ದುಷ್ಪರಿಣಾಮ. ಅಂದರೆ ಇದು ಅವನಿಗೆ ಆಗ್ತದಂತ ಗೊತ್ತಿರಲಿಲ್ಲ, ಸಡನ್ ಆಗಿ ಆಗಿಬಿಡ್ತು. ಇದನ್ನು ನಾವು ಎಲರ್ಜಿ ಅಂತ ಹೇಳ್ಬೋದು. ಸೊ ಸೈಡ್ ಎಫೆಕ್ಟ್ ನಿಮಗೆ ನಾರ್ಮಲ್ ಆಗಿ ಡಾಕ್ಟ್ರುಗಳು ಈ ಔಷಧಿಯನ್ನು ಬರೆಯುವಾಗ ನಿಮಗೆ ಹೇಳ್ತಾರೆ, ಈ ಔಷಧಿಯಿಂದ ಈಗ ಆಗೋ ಸಾಧ್ಯತೆ ಇದೆ, ಅಬ್ಸರ್ವ್ ಮಾಡಿ, ಬಟ್ ಟೆನ್ಷನ್ ಆಗಲಿಕ್ಕೆ ಏನಿಲ್ಲ, ಸಮಸ್ಯೆ ಏನಿಲ್ಲ ಅಂತ. ಬಟ್ ಅಡ್ವರ್ಸ್ ಎಫೆಕ್ಟ್ ಏನಂತ ಹೇಳಿದ್ರೆ ಅವನಿಗೆ ಗೊತ್ತಿರೋದೇ ಇರ್ಬೋದು, ಸಡನ್ ಆಗಿ ಆಗ್ತದೆ. ಅಂದರೆ ಈ ಪರ್ಟಿಕ್ಯುಲರ್ ಔಷಧಿಗೆ ಈ ಅಡ್ವರ್ಸ್ ಇಫೆಕ್ಟ್ ಇರ್ತದಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದು ದುಷ್ಪರಿಣಾಮಗಳು. ಇದನ್ನು ನಾವು ಹೇಗೆಲ್ಲ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದರೆ, ಗುರುತಿಸ್ಬೋದು ಅಂತ ಹೇಳಿದರೆ,
ಮೇಯ್ನ್ ಆಗಿ ತುರಿಕೆ ಇರ್ಬೋದು, ನವೆ ಇರ್ಬೋದು, ಚರ್ಮದಲ್ಲಿ ಉರಿಯ ಥರ ಉಂಟಾಗೋದು, ಅಥವಾ ಗಂಟಲು ಟೈಟ್ ಆದಾಗ ಆಗೋದು, ಯಾಕಂದರೆ ಬಾಯಿ ಮತ್ತು ಅಥವಾ ನಾಲಿಗೆ ಅಥವಾ ತುಟಿಗಳು ಊತ ಆಗೋದು, ಅಥವಾ ಸಡನ್ ಆಗಿ ಮುಖ ಎಲ್ಲ ಊದ್ಕೊಳ್ಳೋದು, ಉಸಿರಾಡಲಿಕ್ಕೆ ಕಷ್ಟ ಆಗೋದು, ಇದೆಲ್ಲ ನಮಗೆ ನಾರ್ಮಲ್ ಆಗಿ ಎಲರ್ಜಿಯ ಇದು. ಸೊ ಇದನ್ನು ನಾವು ಅತಿ ಜಾಸ್ತಿ ಆಗಿ ಹೋಗ್ತಾ ಇದ್ದರೆ ಇದನ್ನು ನಾವು ಎನಫೈಲಾಕ್ಸಿಸ್ ಅಂತ ಕರಿತೇವೆ. ಇದನ್ನು ನಾವು ಆದಷ್ಟು ಬೇಗ ಐಡೆಂಟಿಫೈಡ್ ಮಾಡಿ ಆದಷ್ಟು ಬೇಗ ಡಾಕ್ಟ್ರಲ್ಲಿ ಹೋಗಬೇಕು ಮೇಡಮ್. ಓಕೆ, ಈ ಥರ ಲಕ್ಷಣಗಳು ಕಂಡು ಬಂದರೆ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಉಂಟು? ಗುಣಪಡಿಸ, ಬಟ್ ಆದ ತಕ್ಷಣವೇ ಫಸ್ಟ್ ಸೈಡ್ ಎಫೆಕ್ಟ್ ಆಗಲಿ, ಎಸ್ಪೆಷಲಿ ಅಡ್ವರ್ಸ್ ಎಫೆಕ್ಟ್, ದುಷ್ಪರಿಣಾಮ, ಮಾಮೂಲಿಯಾದ ಲಕ್ಷಣಗಳು ಕಾಣಿಸ್ಕೊಂಡಲ್ಲಿ ಫಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ, ಯಾವ ಔಷಧಿ ಅವರು ತಗೊಳ್ತಿದ್ದಾರಲ್ಲ ಅದು ಆದಷ್ಟು ಬೇಗ ಅವ್ರು ನಿಲ್ಲಿಸಬೇಕು. ಇಲ್ಲ ಇದು ನೋಡುವ ನೆಕ್ಸ್ಟ್ ನಾನು ತಗೊಂಡ್ರೆ ಏನಾಗ್ತದೆ ನೋಡು, ಹಾಗೆ ಮಾಡಲಿಕ್ಕಿಲ್ಲ. ಯಾಕಂದರೆ ನೆಕ್ಸ್ಟ್ ಅವನಿಗೆ ಪುನಃ ನೆಕ್ಸ್ಟ್ ಡೋಸ್ ತಗೊಂಡಾಗ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ. ಸೊ ಅದನ್ನು ಆದಷ್ಟು ಬೇಗ ನಿಲ್ಲಿಸಿ ನೆಕ್ಸ್ಟ್ ಅವನು ವೈದ್ಯರಲ್ಲಿ ಸಲಹೆ ಪಡಲಿಕ್ಕೆ ಹೋಗಲೇಬೇಕು. ಕೇರ್ಲೆಸ್ ಮಾಡಬಾರ್ದು ಮ್ಯಾಮ್. ಆದಷ್ಟು ಇಂಥದ್ದು ಕಾಣಿಸ್ಕೊಂಡ್ರೆ ಬೆಟರ್ ಅವ್ರು ಆಸ್ಪತ್ರೆಗೆ ಹೋಗೋದೇ ವಾಸಿ. ಓಕೆ ಡಾಕ್ಟರ್, ಇವಾಗ ಔಷಧಿಗಳು ಪರಸ್ಪರ ಅದು ಪ್ರತಿಕ್ರಿಯೆ ಮಾಡುವಾಗ ಏನು ತೊಂದರೆ ಉಂಟಾಗ್ತದೆ? ಹೌದು, ಏನಂತ ಹೇಳಿದರೆ ಪ್ರತಿಯೊಂದು ಔಷಧಿ ನಾವು ಏನು ತಗೊಳ್ತೇವಲ್ಲ ಅದನ್ನು ಹೀರ್ಕೊಳ್ಬೇಕು. ಅದನ್ನು ಅಂದರೆ ನಾವು ಇಂಟೆಸ್ಟೈನಿಗೆ ಹೋಗಿ ಅಲ್ಲಿಂದ ಹೀರ್ಕೊಂಡು ಆಮೇಲೆ ಅದು ನಮ್ಮ ರಕ್ತಕ್ಕೆ ಬರ್ತದೆ. ಅದಾದಮೇಲೆ ಏನೆಲ್ಲ ಕ್ರಿಯೆ ಮಾಡಬೇಕು ಅದು ಮತ್ತೆದು ವಿಷಯ. ಸೊ ಯೂಶ್ವಲಿ ಏನಾಗ್ತದೆ, ಒಳ್ಳೆಯ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡುವ, ನಾವು ಇದು ಆ್ಯಕ್ಚುಲಿ ಸಪ್ಲಿಮೆಂಟ್ಸ್ ಅಂದರೆ ಹೇಳಿದರೆ ಏನು ನಾವು ಇದಕ್ಕೆ ತಗೊಳ್ಳುವಂಥದ್ದು ಮಾಮೂಲಿಯಾಗಿ ಎಲ್ಲ ಗರ್ಭಿಣಿಯರಿಗೆ 2 ಥರದ ಔಷಧಿ ಕೊಡ್ತಾರೆ. ಅಂದರೆ ಇದು ಮಗುವ ಬೆಳವಣಿಗೆ ಒಳ್ಳೆಯದಾಗಲಿ, ಪ್ಲಸ್ ಅವರಿಗೆ ಏನು ಅದದ್ದು ಡೆಫಿಷಿಯನ್ಸಿ ಆಗಬಾರ್ದಂತ. ಇದು ಒಂದು ಕಬ್ಬಿನಾಂಶದ ಮಾತ್ರೆ, ಐರನ್ ಮಾತ್ರೆ, ಇನ್ನೊಂದು ಕ್ಯಾಲ್ಶಿಯಂ ಮಾತ್ರೆ. ಈ 2 ಮಾತ್ರೆದು ಪ್ರಾಬ್ಲಮ್ ಏನಂತ ಹೇಳಿದರೆ, ಒಂದು ಐರನ್ ಮಾತ್ರೆ ಇನ್ನೊಂದು ಕ್ಯಾಲ್ಶಿಯಂ ಮಾತ್ರೆ ಒಟ್ಟಿಗೆ ಸೇರಿದರೆ 2 ಒಟ್ಟಿಗೆ ಎಬ್ಸಾರ್ಬ್ ಆಗೋದಿಲ್ಲ. ಸೊ ಅದಕ್ಕೇನು ಯೂಶ್ವಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಡಾಕ್ಟರ್ಸ್ಗಳು ಪ್ರಿಸ್ಕ್ರೈಬ್ ಮಾಡುವಾಗ ಐರನ್ ಮಾತ್ರೆ ಬೆಳಿಗ್ಗೆ ತಗೊಳ್ಳಿ, ಕ್ಯಾಲ್ಶಿಯಂ ಮಾತ್ರೆ ಮಧ್ಯಾಹ್ನ ತಗೊಳ್ಳಿ, ಒಟ್ಟಿಗೆ 2 ತಗೊಳ್ಬಾರ್ದು. ಸೊ ಈ ಏನಂತೇಳಿ ಔಷಧಿ ಮತ್ತು ಔಷಧಿಯ ಪ್ರತಿಕ್ರಿಯೆಗಳು. ಹಾಗೆ ಈಗ ಸಪೋಸ್ ಈಗ ಐರನ್ ಮಾತ್ರೆಯನ್ನು ಹಾಲಿನ ಜೊತೆನೂ ಕ್ಯಾಲ್ಶಿಯಂ ಇರ್ತದಲ್ಲ, ಆಗಲೂ ಸಹ ಇಂಟರಾಕ್ಷನ್ ಆಗೋ ಸಾಧ್ಯತೆ. ಸೊ ಔಷಧಿ ಮತ್ತು ಆಹಾರದೊಟ್ಟಿಗೆ ಪ್ರತಿಕ್ರಿಯೆಗಳು ಇದು ಇರ್ತದೆ. ಸಪೋಸ್ ಇನ್ನೊಂದು ಕಾಮನ್ ಆಗಿ ಎಕ್ಸಾಂಪಲ್ ಅಂತೇಳಿ ಆಸ್ಪಿರಿನ್ ಅಂತ ಕರಿತೇವೆ. ಇದನ್ನು ನಾವು ರಕ್ತದಲ್ಲಿ ಏನು ರಕ್ತ ಹೆಪ್ಪು ಕಟ್ತದೆ ನೋಡಿ, ಅದನ್ನು ಕಮ್ಮಿ ಮಾಡಲಿಕ್ಕೆ, ಎಸ್ಪೆಷಲಿ ನಮಗೆ ಇದು ಹೃದಯ ರೋಗ ತೊಂದರೆಗಳಿದ್ದವರಿಗೆ ಅದನ್ನೆಲ್ಲ ಕಾಮನ್ ಆಗಿ ಕೊಡ್ತೇವೆ ನಾವು ಆಸ್ಪಿರಿನನ್ನು. ಇದನ್ನು ನಾವು ಎಲ್ಲಾದರೂ ನೋವಿನ ಔಷಧಿ ಒಟ್ಟಿಗೆ ತಗೊಂಡ್ರೆ ತುಂಬ ರಕ್ತಸ್ರಾವ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಸೊ ಇದನ್ನೆಲ್ಲ ನಾವು ಆದಷ್ಟು ಬೇಗ ಗಮನಿಸಬೇಕು. ಡಾಕ್ಟರ್, ಇವಾಗ ಔಷಧಿಗಳನ್ನು ತಗೊಳ್ಳುವಾಗ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಟೈಮಿಗೆ ತಗೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅಂತ? ಇವಾಗ ಏನು ಜ್ವರ ಬಂದರೆ ಡಾಕ್ಟರ್ ಹೇಳ್ತಾರೆ ಹಾಫ್ ಟ್ಯಾಬ್ಲೆಟ್ ತಗೊಳ್ಳಿ ಅಂತೇಳಿ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನನಗೆ ಜ್ವರ ಇದೆ, ನಾಳೆಗೆ ಕಡಿಮೆ ಆಗಬೇಕು ಅಂತೇಳಿ ಫುಲ್ ತಗೊಂಡು ಬಿಡ್ತಾರೆ. ಇದು ಪ್ರಮಾಣದಲ್ಲಿ ಹೆಚ್ಚು ತಗೊಳ್ಳೋದ್ರಿಂದ ತೊಂದರೆ ಏನಾಗುತ್ತೆ ಅಂತ? ತೊಂದರೆ ಸಾಮಾನ್ಯವಾಗಿ ಅಂತ ಹೇಳಿದರೆ, ಒಬ್ಬರು ಡಾಕ್ಟರ್ ಇದನ್ನು ಹೇಳ್ತಿದ್ದಾರೆ ಅಂತ ಹೇಳಿದರೆ ಅದು ಹೇಳೋ ಹಿಂದೆ ಏನಾದರೂ ಕಾರಣಗಳಿರ್ತವೆ. ಸೊ ನಾವು ಅದನ್ನು ಸೂಚನೆಯನ್ನು ಪಾಲಿಸಬೇಕು. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಸಪೋಸ್ ಅವ್ರು ತುಂಬ ವೃದ್ಧರಾಗಿದ್ದು ಅವ್ರದ್ದು ಕಿಡ್ನಿದು ಶಕ್ತಿ ತುಂಬ ಕಮ್ಮಿ ಆಗಿರ್ತದೆ ಅಂತ ಹೇಳಿದರೆ, ನಾವು ರೀನಲ್ ಕೆಪಾಸಿಟಿ ಏನು ಹೇಳ್ತೇವೆ, ರೀನಲ್ ಎಕ್ಸ್ಕ್ರೀಷನ್, ಯಾಕಂತ ಹೇಳಿದರೆ ನಾವು ತಿಂದ ಹೆಚ್ಚಿನಾದರೆ ಮಾತ್ರ ಹೊರಗೆ ಬರೋದು ನಮ್ಮ ಮೂತ್ರದಿಂದಲೇ. ಸೊ ಈ ಕಿಡ್ನಿದು ಇಫೆಕ್ಟ್ಸ್ ಅಂದರೆ ಫಂಕ್ಷನ್ ಅಷ್ಟು ನಾರ್ಮಲ್ ಆಗಿಲ್ಲದ ಕಾರಣದಿಂದ ಅವರಿಗೆ ಅದು ಡೋಸ್ ಕಮ್ಮಿ ಕೊಟ್ಟಿರ್ಬೋದು. ಸೊ ನಾವು ಅದು ತುಂಬ ಇಂಪಾರ್ಟೆಂಟ್, ಆ ಸೂಚನೆಯನ್ನು ಪಾಲಿಸಬೇಕು. ಇಲ್ಲದಿದ್ದರೆ ಆಲ್ರೆಡಿ ಅದು ಕಿಡ್ನಿ ಕಾಂಪ್ರಮೈಸ್ ಆಗಿರ್ಬೋದು, ಇನ್ನೂ ಅದಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಅದರಿಂದ ಡಾಕ್ಟರಿನ ಸೂಚನೆಯನ್ನು ನಾವು ಆದಷ್ಟು ಪಾಲಿಸಬೇಕಾಗ್ತದೆ ಮೇಡಮ್. ಓಕೆ ಡಾಕ್ಟರ್, ಇವಾಗ ಔಷಧಿಗಳನ್ನು ವೈದ್ಯರು ಕೊಟ್ಟಿರ್ತಾರೆ ಅಥವಾ ಅವರಾಗಿ ತಗೊಂಡು ಬಂದಿರ್ತಾರೆ, ಮನೆಯಲ್ಲಿ ಅದನ್ನು ಸೇಫ್ ಆಗಿ ಇಡೋದು ಹೇಗೆ ಅಂತ ಹೇಳಿ, ಅದನ್ನು ಏನು ಸಂಗ್ರಹ ಹೇಗೆ ಅಂತ? ಫಸ್ಟಿದಾಗಿ ತುಂಬ ಇಂಪಾರ್ಟೆಂಟ್ ಆದ ವಿಷಯ ಏನಂತ ಹೇಳಿದರೆ ಮಕ್ಕಳು, ಆಯಿತಾ. ಆಮೇಲೆ ಮಕ್ಕಳಿಗಾಗಿ ಕೊಟ್ಟ ಔಷಧಿಗಳು ಅಷ್ಟೇ ಇಂಪಾರ್ಟೆಂಟ್. ಮಕ್ಕಳಿಗೆ ಹೆಚ್ಚಾಗಿ ನಾವು ಮಾಮೂಲಿಯಾಗಿ ಏನು ಸಿರಪ್ ನಾವು ದೊಡ್ಡವರಿಗೆ ತಗೊಳ್ತೇವೆ, ಮಕ್ಕಳು ಅದನ್ನು ಸೇವಿಸಬೇಕಂತ ಹೇಳ್ಕೊಂಡು ಅದಕ್ಕೆ ಸ್ವಲ್ಪ ಸ್ವೀಟಾಗಿ ಅಥವಾ ಸಿಹಿಯಾಗಿ ಅದನ್ನು ಫ್ಲೇವರ್ ಆ್ಯಡ್ ಮಾಡಿರ್ತಾರೆ. ಇದು ಮಕ್ಕಳೊಮ್ಮೆ ಕುಡ್ದ ಕೂಡಲೇ ಅವರಿಗೆ ಏನಾಗ್ತದೆ, ಇನ್ನೂ ಕುಡಿಬೇಕಂತ ಅನಿಸ್ತದೆ. ಸೊ ಹೀಗಿರುವಾಗ ಆದಷ್ಟು ಎತ್ತರದ ಜಾಗದಲ್ಲಿ, ಅಂದರೆ ಮಕ್ಕಳಿಗೆ ಎಟುಕದ ಜಾಗದಲ್ಲಿ ಇಡೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಈ ಟ್ಯಾಬ್ಲೆಟ್ಸ್ ಆಗಲಿ ಯಾವುದೇ ಇದಾಗಲಿ, ನಾವು ಎಲ್ಲಿ ಇದು
ಸೂರ್ಯನ ಕಿರಣದಿಂದ ದೂರ ಇಡಬೇಕು. ಆಯಿತಾ, ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಕೆಲವೆಲ್ಲ ಔಷಧಿಗಳು ಅದರಿಂದ ಹಾಳಾಗ್ಬೋದು. ಸೂರ್ಯಕಿರಣ ಬಿದ್ದ ಕೂಡಲೇ, ಸನ್ಲೈಟ್ ಬಿದ್ದ ಕೂಡಲೇ ಹಾಳಾಗೋ ಸಮಸ್ಯೆ ಇದೆ. ಆಮೇಲೆ ಎಲ್ಲಿ ಇದು ಹಿಮ ಆಗಿರಲಿ ಅಥವಾ ತಂಪು ಜಾಗದಲ್ಲಿ, ಒದ್ದೆ ಆಗಿದ್ದ ಜಾಗದಲ್ಲಿ ನಾವು ಮಾತ್ರೆಯನ್ನು ಇಡಬಾರ್ದು. ಮತ್ತು ಕೆಲವುಗಳಿಗೆ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಅಂದರೆ ಇದನ್ನು ಫ್ರಿಜ್ಜಲ್ಲೇ ಇಡಬೇಕಂತ. ಅಂಥ ಔಷಧಿಗಳನ್ನು ನಾವು ಕಂಪಲ್ಸರಿಯಾಗಿ ಫ್ರಿಜ್ಜಲ್ಲೇ ಇಡಬೇಕು. ಈಗ ಸಪೋಸ್ ಈಗ ಎಸ್ಪೆಷಲಿ ಮಕ್ಕಳಿಗೆ ಅಂದರೆ ಪೀಡಿಯಾಟ್ರಿಕಲ್ಲಿ ಆ್ಯಂಟಿಬಯೋಟಿಕ್ ಸಿರಪ್ಗಳನ್ನು ಕೊಡ್ತಾರೆ. ಇದನ್ನು ನಾವು ಅದು ಹೇಗಂತೇಳಿ ಫಸ್ಟಿಗೆ ಅದು ಪೌಡರ್ ಫಾರ್ಮಲ್ಲಿ ಇರ್ತದೆ, ನಾವು ಅದಕ್ಕೆ ನೀರು ಹಾಕಿ ಸಿರಪ್ ಮಾಡಿರ್ತೇವೆ. ಆಗ ಅದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು, ಹೊರಗೆ ಇಡಲಿಕ್ಕೆ ಆಗೋದಿಲ್ಲ. ಫ್ರಿಜ್ ಇಲ್ಲ ಅಂತ ಹೇಳಿದರೆ ಒಂದು ಗ್ಲಾಸ್ ನೀರು ಇಟ್ಕೊಂಡು ಆ ಇದರಲ್ಲಿ ಕರೆಕ್ಟಾಗಿ ಇಡಬೇಕು. ಸೊ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅದೇ ಇಂಪಾರ್ಟೆಂಟ್. ಸೊ ಸಾಮಾನ್ಯವಾಗಿ ಯಾವುದೇ ಔಷಧಿ ಕೊಡುವಾಗ ಹೆಚ್ಚಿನ ಔಷಧಿಗಳಲ್ಲಿ ಇಂಥ ಇದಿರ್ತದೆ. ಸೊ ಇದನ್ನು ನಾವು ಓಪನ್ ಮಾಡಿದಾಗ ನೀವೆಲ್ಲ ಹೆಚ್ಚಾಗಿ ನೋಡಿರ್ಬೋದು, ಇಂದಿಷ್ಟುದ್ದ ಚೀಟಿ ಇರ್ತದೆ, ಕರೆಕ್ಟ್ ಅಲ್ಲ? ಈ ಚೀಟಿಯಲ್ಲಿ ಆ್ಯಕ್ಚುಲಿ ನಮ್ಗನ್ಸ್ಬೋದು ಇದು ಏನು ಚೀಟಿ, ಇದರಲ್ಲಿ ಏನಿರ್ತದೆ. ಪ್ರಾಬ್ಲಮ್ ಏನಂತ, ಈ ಚೀಟಿಯನ್ನು ಹೆಚ್ಚಾಗಿ ಎಲ್ಲರೂ ಅವಾಯ್ಡ್ ಮಾಡ್ತಾರೆ. ಯಾಕಂತ ಹೇಳಿದರೆ ಇದು ತುಂಬ ಸಣ್ಣ ಅಕ್ಷರದಲ್ಲಿ ಎಲ್ಲ ಮಾಹಿತಿಯನ್ನು ಬರೆದಿರ್ತಾರೆ. ಆ್ಯಕ್ಚುಲಿ ನಾವು ಕರೆಕ್ಟಾಗಿ ನೋಡಿ, ಇದನ್ನು ನಾವು ಪ್ಯಾಕೇಜ್ ಲೀಫ್ಲೆಟ್ ಅಥವಾ ಪ್ಯಾಕೇಜ್ ಇನ್ಸರ್ಟ್ ಅಂತ ಅಂತೀವಿ. ಅಂದರೆ ಈ ಪ್ಯಾಕೇಜಿನ ಒಳಗೆ ಇರ್ತದೆ. ಸೊ ಇದರಲ್ಲಿ ನಮಗೆ ಎಲ್ಲ ನಾವು ಇದನ್ನು ಹೇಗೆ ಸ್ಟೋರ್ ಮಾಡಬೇಕು ಅಥವಾ ಸ್ಪೆಷಲ್ ಆಗಿ ನಾವು ಟ್ರಾವೆಲ್ ಮಾಡೋಕೆ ಇದನ್ನು ಹೇಗೆ ತೊಗೊಂಡು ಹೋಗ್ಬೋದು ಎಲ್ಲ ಅವಶ್ಯ, ಮತ್ತು ಅಡ್ಡ ಪರಿಣಾಮಗಳು, ದುಷ್ಪರಿಣಾಮಗಳು, ಯಾವ ಔಷಧಿಯನ್ನು ಇನ್ನೊಂದು ಔಷಧಿಗೆ ತಗೊಳ್ಬಾರ್ದು, ಎಂಥ ಪ್ರತಿಕ್ರಿಯೆ ಆಗ್ತದೆ, ಕೆಲವೊಮ್ಮೆ ಯಾರಿಗಾದರೂ ಯಾವುದಾದ್ರು ಒಂದು ಕಾಯಿಲೆ ಈ ಔಷಧಿಗಳನ್ನು ತಗೊಳ್ಬೋದಾ ಅಥವಾ ಗರ್ಭಿಣಿಯರು ಈ ಔಷಧಿಯನ್ನು ತಗೊಳ್ಬೋದಾ, ಅದೆಲ್ಲ ವಿಷಯ ಇದರಲ್ಲಿ ಇರ್ತದೆ. ಸೊ ಇದನ್ನು ನಾವು ಗಮನ ಹರಿಸಬೇಕಾಗ್ತದೆ ಮೇಡಮ್. ಓಕೆ ಡಾಕ್ಟರ್, ಇವಾಗ ಎಕ್ಸ್ಪೈರಿ ಡೇಟ್ ಆದ ಔಷಧಿಗಳನ್ನು ತಗೊಳ್ಳೋದ್ರಿಂದ ಏನು ಅಪಾಯ ಆಗುತ್ತೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಎಕ್ಸ್ಪೈರಿ ಡೇಟ್ ಆದ ಔಷಧಿಯನ್ನು ತಗೊಳ್ಳೇಬಾರ್ದು ಮೇಡಮ್, ತುಂಬ ಇಂಪಾರ್ಟೆಂಟ್. ಬಟ್ ಇದರಿಂದ ಒಂದೇನಂತ ಹೇಳಿದ್ರೆ, ಅವನು ಯಾವ ರೋಗಕ್ಕೆ ತಗೊಳ್ತಾ ಇದ್ದಾನೆ ಆ ರೋಗ ಗುಣ ಆಗದೇ ಇರ್ಬೋದು, ಅಂದರೆ ಪರಿಣಾಮ ಅಷ್ಟು ಇರಲಿಕ್ಕಿಲ್ಲ. ಇನ್ನೂ ಡೇಂಜರಸ್ ಏನಂದರೆ ವಿಷಕಾರಿ ಪರಿಣಾಮ ಇರ್ಬೋದು, ಅದು ತುಂಬ ಡೇಂಜರ್. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಎಕ್ಸ್ಪೈರಿ ಆದ ಹಾಗೆ ಅದದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ಚೇಂಜ್ ಆಗಿ ಅದು ಫುಲ್ ವಿಷಕಾರಿ ಆಗೋ ಸಾಧ್ಯತೆ ಇರ್ತದೆ. ಸೊ ಆ ಔಷಧಿ, ಅಂಥ ಔಷಧಿ ಯಾವುದೇ ಎಕ್ಸ್ಪೈರಿ ಆದ ಔಷಧಿಯನ್ನು ತಗೊಳ್ಬಾರ್ದು. ಬಟ್ ತುಂಬ ಇಂಪಾರ್ಟೆಂಟ್ ಏನಂದರೆ ಎಕ್ಸ್ಪೈರಿ ಆದ ಔಷಧಿಯನ್ನು ವಿಲೇವಾರಿ ಹೇಗೆ ಮಾಡ್ತಾರೆ ಅಂದರೆ ಡಿಸ್ಪೋಸಲ್, ಇದು ತುಂಬ ಇಂಪಾರ್ಟೆಂಟ್. ಎಸ್ಪೆಷಲಿ ಆ್ಯಂಟಿಬಯೋಟಿಕ್ ಬಂದ ಕೂಡ ಇದು. ಸೊ ನಮ್ಮ ದೇಶದಲ್ಲಿ ಈ ವಿಲೇವಾರಿಗೆ ಯಾವುದೊಂದು ಅಂಥ ಪ್ರೋಗ್ರಾಮ್ ಇಲ್ಲ. ಬಟ್ ಹೆಚ್ಚಾಗಿ ಹಾಸ್ಪಿಟಲ್ ಫಾರ್ಮೆಸಿ ಅಥವಾ ಎಲ್ಲಾದರೂ ಫಾರ್ಮೆಸಿಯಲ್ಲಿ ಇದ್ದರೆ ಯಾವ ಕಂಪನಿಯಿಂದ ಅವರು ತೊಗೊಂಡಿರ್ತಾರೆ, ಅವರು 30 ಎಕ್ಸ್ಪೈರಿ ಆಗಿ ಇನ್ನು 30 ದಿನ ಇದೆ ಅಂತ ಇಂಟಿಮೇಷನ್ ಕೊಟ್ಟರೆ ಅವರು ಅದನ್ನು ವಾಪಸ್ ತಗೊಳ್ತಾರೆ. ಇಲ್ಲದಿದ್ದರೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲುಂಟು ತುಂಬ ಔಷಧಿಗಳುಂಟು, ಮುಂಚೆ ಯಾರು ತಗೊಳ್ತಿದ್ರು, ಹೌದು ಕಾಯಿಲೆ ಎಲ್ಲ ಗುಣ ಆಯಿತು, ಔಷಧಿ ಉಂಟು, ಅದನ್ನು ಎಕ್ಸ್ಪೈರಿ ಆಗಿದೆ, ಏನು ಮಾಡಬೇಕು? ಇದನ್ನು ನಾವು ಹೆಚ್ಚಾಗಿ ಈಗ ಹೇಗೆ ನಾವು ಹಸಿ ಕಸ ಒಣ ಕಸ ಅಂತ ವಿಲೇವಾರಿ ಮಾಡ್ತೇವೆ, ಇದನ್ನು ಸಮೇತ ಹಾಗೆ ಇದು ಮಾಡಬೇಕು. ಇಲ್ಲ ಇದು ವೈಟಮಿನ್ ಟ್ಯಾಬ್ಲೆಟ್ ನಾನು ಗಿಡಕ್ಕೆ ಹಾಕಿದರೆ ಗಿಡ ಚೆನ್ನಾಗಿ ಬೆಳೀತದೆ ಅಂತ ಹೇಳಿದ್ರೆ ಹಾಗೆ ಮಾಡ್ಲಿಕ್ಕೆ ಹೋಗ್ಬೋದು. ಯಾಕಂದರೆ ಅದರಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸ್ ಇರ್ತವೆ, ಅದು ನಮ್ಮ ನೇಚರಿಗೆ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರ್ತದೆ. ಸೊ ಅದಕ್ಕೋಸ್ಕರ ಅಂಥ ಔಷಧಿಗಳನ್ನು ಸಪ್ರೇಟಾಗಿ ಹಸಿ ಕಸ ಅಂತ ಹೇಳಿ ಮಾಡಿಕೊಂಡು ಪ್ಯಾಕೇಜಲ್ಲಿ ಕಟ್ಟಿ ಸಪ್ರೇಟಾಗಿ ವಿಲೇವಾರಿ ಮಾಡಬೇಕು ಮೇಡಮ್. ಯಾವುದೇ ಕಾರಣಕ್ಕೂ ನಾವು ಫ್ಲಶ್ ಮಾಡೋದಾಗಲಿ ಅಥವಾ ಇಲ್ಲ ನಂದು ಹಿಂದೆ ತೋಟಕ್ಕೆ ಬಿಸಾಡ್ತೇನೆ ಹಾಗೆ ಯಾವುದೇ ಕಾರಣ, ಎಸ್ಪೆಷಲಿ ಆ್ಯಂಟಿಬಯೋಟಿಕ್ಗೆ. ಅದೇ ನೀವು ಹೇಳಿದ್ರಲ್ಲ ಹೂವಿನ ಗಿಡಕ್ಕೆ ಹಾಕುವಂತ, ಇದೆಲ್ಲ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಇರ್ತದೆ. ಓಕೆ, ಅದನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು, ಅಂದರೆ ನಮಗೆ ಆ ಇದರಲ್ಲಿ ಕರೆಕ್ಟಾಗಿ ಎಂತೆಲ್ಲ ಇಂಗ್ರೀಡಿಯೆಂಟ್ ಇರ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ. ಓಕೆ ಡಾಕ್ಟರ್, ಇವಾಗ ಕೆಲವರು ಆನ್ಲೈನ್ನಿಂದ ಔಷಧಿಗಳನ್ನು ತರಿಸ್ಕೊಳ್ತಾರೆ, ಇದು ಹೇಗೆ ಸೇಫಾ ಅಥವಾ ಅಪಾಯಕಾರಿನಾ ಅಂತ? ಈಗಿನ ಹೆಚ್ಚಿನವರು ಎಲ್ಲ ಆನ್ಲೈನಲ್ಲೇ ತರಿಸ್ತಾರೆ. ತುಂಬ ಸೂಕ್ಷ್ಮವಾದ ವಿಚಾರ ಏನಕ್ಕಂದರೆ ಆನ್ಲೈನಿಂದ ಯಾಕೆ ತರಿಸ್ತಾರೆ ಅಂತ. ಒಂದು, ಅಲ್ಲಿ ಹೋಗ್ಲಿಕ್ಕೆ ಔಷಧಿ ಅಂಗಡಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದಂತ. ಇನ್ನೊಂದು ಏನಂತ ಹೇಳಿದ್ರೆ, ಮುಖ್ಯವಾಗಿ ಆನ್ಲೈನ್ ಯಾಕೆ ಚೂಸ್ ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿ ರಿಯಾಯಿತಿ ಬೆಲೆಯಲ್ಲಿ ಮಾಡ್ತಾರೆ, ಡಿಸ್ಕೌಂಟೆಡ್ ರೇಟ್ಸ್, ಅದು ತುಂಬ ಅಟ್ರಾಕ್ಟ್. ಈಗ ಜಸ್ಟ್ ನೀವು ಒಂದು ಔಷಧಿಯನ್ನು ಹುಡುಕ್ತಾ ಇದ್ದು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ಬರ್ತದೆ, ಇದರಲ್ಲಿ ತುಂಬ ಡಿಸ್ಕೌಂಟ್ ಉಂಟು, ಇಲ್ಲಿಂದ ತಗೊಳ್ಳಿ ಅಂತ ಹೇಳ್ಕೊಂಡು. ಇದೆಲ್ಲ ಓಕೆ, ಬಟ್ ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಯಾವ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ನಾವು ಚೂಸ್ ಮಾಡ್ತೇವೆ ಅದು ನಾವು ಅಥೆಂಟಿಕ್ ಅಲ್ವಾ ಅಂತ ಗಮನಿಸಬೇಕು. ಅಂದರೆ ಅದು ಸರಕಾರದಿಂದ ಮಾನ್ಯತೆ ಪಡೆದಿದೆಯಾ ಇಲ್ವಾ, ಅದು ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ಚೆಕ್ ಮಾಡಿ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಇದೆಯಾ ಅಂತ ಹೇಳಿ ಆದಮೇಲೆ ನಾವು ಮುಂದೆ ವಹಿಸ್ಬೇಕು. ಇದು ಬರೀ ಜಸ್ಟ್ ಔಷಧಿ ವಿಚಾರದಲ್ಲ, ಬಿಕಾಸ್ ನಾವು ಈವನ್ ಟ್ರಾನ್ಸಾಕ್ಷನ್ಸ್ ಮಾಡ್ತೇವೆ ಕರೆಕ್ಟಲ್ಲ, ನಮ್ಮ ಡೀಟೇಲ್ಸ್ ಎಲ್ಲ ಕೊಡ್ತೇವೆ, ಅದು ಸಮೇತ ಮಾಹಿತಿ ಕೊಟ್ಟು ಅದು ಇಂಪಾರ್ಟೆಂಟ್ ಆಗ್ತದೆ ಮ್ಯಾಮ್. ಆಮೇಲೆ ಮತ್ತೇನಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್ ಅಂದರೆ ಅದರಲ್ಲಿ ಪ್ರಿಸ್ಕ್ರಿಪ್ಷನ್ ಮತ್ತು ನಾನ್ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ಸ್ ಬರ್ತದೆ. ಸೊ ಪ್ರಿಸ್ಕ್ರಿಪ್ಷನ್ಸ್ ಮೆಡಿಸಿನಿಗೆ ನಾವು ಪ್ರಿಸ್ಕ್ರಿಪ್ಷನನ್ನು ಅಪ್ಲೋಡ್ ಮಾಡಲೇಬೇಕು, ಡಾಕ್ಟರ್ ಆಮೇಲೆ ನಿಮಗೆ ಅಲ್ಲಿಂದ ಯಾರ ಡಾಕ್ಟರ್ ಕೆಲವೊಮ್ಮೆ ಕಾಲ್ ಮಾಡಿ ನಿಮಗೆ ವಿಚಾರಿಸ್ತಾರೆ, ಕರೆಕ್ಟ್ ಉಂಟಾ, ಚರ್ಚೆ ಆದಮೇಲೆ ಮತ್ತೆ ಅದಕ್ಕೆ ಎಕ್ಸೆಪ್ಟೆನ್ಸ್ ಕೊಡ್ತಾರೆ, ಮುಂದೆ ಹೋಗ್ಬೋದು. ಅದು ಆದಮೇಲೆ
ಫಸ್ಟ್ ಏನಂತ ಹೇಳಿದ್ರೆ ಎಲ್ಲ ನೀವು ಕೊಟ್ಟ ಔಷಧಿಗಳು ಕರೆಕ್ಟಾಗಿ ರೀತಿಯಲ್ಲಿ ಇದೆಯಾ ಅಂತ. ಇದು ನೀವು ಆನ್ಲೈನ್ ಆರ್ಡರ್ ಮಾಡಿ ಆದಮೇಲೆ ನೆಕ್ಸ್ಟ್ ನಿಮ್ಮ ಮನೆಗೆ ಬರ್ತದೆ, ಕರೆಕ್ಟ್ ಅಲ್ಲ? ಮನೆಗೆ ಬಂದಾಗ ಸಪೋಸ್ ಈಗ ಸಿರಪ್ ಆಗಿರಲಿ ಇವುಗಳೆಲ್ಲ ಇಂಟ್ಯಾಕ್ಟ್ ಇದೆಯಾ, ಅಂದರೆ ಕ್ಯಾಪ್ ಎಲ್ಲ ಕರೆಕ್ಟಾಗಿದೆಯಾ, ಕ್ಯಾಪ್ ಸ್ವಲ್ಪ ಓಪನ್ ಆಗಿದೆಯಾ ಅದು. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಮುಖ್ಯವಾಗಿ ಕಲರ್ ಬದಲಾವಣೆ, ಅಂದರೆ ಒಂದು ಮಾತ್ರೆ ಕಲರ್ ಕಪ್ಪಿರ್ತದೆ, ಇನ್ನೊಂದು ಮಾತ್ರೆ ಕೆಂಪಿರ್ತದೆ, ಆ ಬದಲಾವಣೆ ಉಂಟಾ ಇಲ್ವಾ ಅಂತ ನೀವು ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಬೇಕು. ಅದೆಲ್ಲ ಮಾಡಿ ಆದಮೇಲೆ ಸೀಲ್, ಅಂದರೆ ಕೆಲವು ಇದಕ್ಕೆ ಕರೆಕ್ಟಾಗಿ ಸೀಲ್ ಹಾಕಿರ್ತಾರೆ, ಆ ಸೀಲ್ಗಳು ಕರೆಕ್ಟಾಗಿ ಇದೆಯಾ ಅಥವಾ ಯಾರಾದರೂ ಓಪನ್ ಮಾಡಲಿಕ್ಕೆ, ಅಂದರೆ ಆ ಔಷಧಿಯ ಪ್ಯಾಕೆಟಲ್ಲೇ, ಅಂದರೆ ಈ ಔಷಧಿ ಪ್ಯಾಕೆಟಲ್ಲಿ ಏನಾದಿದ್ದು ಓಪನ್ ಆಗಿದೆಯಾ ಇಲ್ವಾ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅದು ತುಂಬ ಇಂಪಾರ್ಟೆಂಟ್. ಎಷ್ಟು ಫಾಲೋ ಮಾಡಬೇಕು ಆನ್ಲೈನಿಂದ ಔಷಧಿಗಳನ್ನು ಮಾಡಿ. ಎಸ್ ಡಾಕ್ಟರ್, ಇವಾಗ ಕ್ರಾನಿಕ್ ಡಿಸೀಸ್ ಇರುತ್ತೆ, ಏನು BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಂತ ಸಂದರ್ಭದಲ್ಲಿ ಔಷಧಿಗಳನ್ನು ತಗೊಳ್ಳುವಾಗ ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕು ಅಂತ? ಸೊ ಇದೇನಂತ ಹೇಳಿದ್ರೆ ಇದರಲ್ಲಿ ಔಷಧಿ ಒಟ್ಟಿಗೆ ಇರೋದು ನಮ್ಮ ದಿನನಿತ್ಯದ ಯಾವುದೆಲ್ಲ ಹ್ಯಾಬಿಟ್ಸ್ ಇರ್ತದೆ ಅದು ಸಮೇತ ಇಂಪಾರ್ಟೆಂಟ್. ಅಂದರೆ ಈಗ ಸಪೋಸ್ ಇನ್ಸುಲಿನ್ ತಗೊಳ್ಳಿಕ್ಕೆ ಹೇಳಿದ್ರೆ ಇನ್ಸುಲಿನ್ ತಗೊಂಡು ಆದಮೇಲೆ ನಾವು ಊಟ ಮಾಡಲಿಕ್ಕೆ ಅಂತ ಹೇಳ್ತೇವೆ. ಯಾಕಂತೇಳಿ ಇನ್ಸುಲಿನ್ ತಗೊಂಡಾಗ ಸಕ್ಕರೆ ಲೆವೆಲ್ ತುಂಬ ಕಮ್ಮಿ ಆಗ್ತದೆ. ಸೊ ಅದನ್ನೆಲ್ಲ ನಾವು ಪಾಲಿಸಬೇಕು. ಆಮೇಲೆ ಕ್ರಾನಿಕ್ ಆಗಿ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಅದು ಈಗ ಸಪೋಸ್ ಈಗ ಯಾವುದಾದ್ರೂ ಔಷಧಿ ಇದ್ದರೆ ಪ್ರತಿಯೊಂದು ಔಷಧಿ ಅಡ್ಡ ಪರಿಣಾಮ ಇದ್ದೇ ಇರ್ತದೆ ಮೇಡಮ್. ಸೊ ನಾವು ಆ ಔಷಧಿಯ ಮಾಹಿತಿಯನ್ನು ಡಾಕ್ಟ್ರಿಂದಾಗಿ ಸಲಹೆಯನ್ನು ಪಡಿಬೇಕು. ಅಂದರೆ ಏನಾದರೂ ಚೇಂಜಸ್ ಆದರೆ ಆದಷ್ಟು ಬೇಗ ನಾವು ಅದನ್ನು ಐಡೆಂಟಿಫೈ ಮಾಡಬೇಕು. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ಇದು ನೀವು ಜೀವನ ಪರ್ಯಂತ ತಗೊಳ್ಳುವಂಥ ಔಷಧಿಗಳು, ಕರೆಕ್ಟ್ ಅಲ್ಲ? ಸೊ ಹಾಗೆ ಇರುವಾಗ ನಾವು ಅದನ್ನೆಲ್ಲ ಇಂಥ ಲಕ್ಷಣಗಳು ಹೀಗೆ ತಗೊಂಡ್ರೆ, ಈ ಔಷಧಿ ತಗೊಂಡ್ರೆ ಇಂಥ ಲಕ್ಷಣಗಳು ಬರ್ತದಂತ ಅದನ್ನೆಲ್ಲ ಕೇರ್ಫುಲ್ಲಾಗಿ ಎವ್ರಿ ಡೇ ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ ಮೇಡಮ್. ಓಕೆ ಡಾಕ್ಟರ್, ಇವಾಗ ಯಾವ ಪರ್ಟಿಕ್ಯುಲರ್ ಸಮಸ್ಯೆ ಇರುವವರು ಈ ಔಷಧಿಯ ಸುರಕ್ಷತೆಯನ್ನು ಹೆಚ್ಚಾಗಿ ಪಾಲಿಸಬೇಕು? ಅದೇ ನಾನು ಹಾಗೆ ಹೇಳಿದೆ ಅಲ್ಲ, ಎಸ್ಪೆಷಲಿ ಲಿವರ್ ತೊಂದರೆ ಇರೋರು, ಕಿಡ್ನಿ ತೊಂದರೆ ಇರೋರು. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ನಾವು ಮದ್ಯಪಾನನ ಸೇವಿಸ್ತಾ ಇರ್ತೇವೆ, ಆಗ ನಮಗೆ ಲಿವರಿಗೆ ಪೆಟ್ಟಾಗಿರ್ತದೆ. ಹಾಗಿರುವಾಗ ಕೆಲ ಔಷಧಿಗಳನ್ನು ತಗೊಳ್ಬಾರ್ದು, ಯಾಕಂದರೆ ಇದರಲ್ಲಿ ಪ್ರತಿಕ್ರಿಯೆ ಆಗೋ ಸಾಧ್ಯತೆ ಇರ್ತದೆ, ಇಂಟ್ರಾಕ್ಷನ್ ಆಗೋ ಸಾಧ್ಯತೆ ಇರ್ತದೆ. ಅಂಥವ್ರು ತುಂಬ ಜಾಗ್ರತೆ ಮಾಡಬೇಕು. ಆಮೇಲೆ ಅದು ಹೇಳಿದಲ್ಲ, ಒಂದು ಗರ್ಭಿಣಿಯರು, ಇನ್ನೊಂದು ಬ್ರೆಸ್ಟ್ ಫೀಡಿಂಗ್ ಮದರ್ಸ್, ಇವರು ತುಂಬ ಕೇರ್ಫುಲ್. ಯಾಕಂದರೆ ಇವರಲ್ಲಿ ಬರೀ ತಾನು ಮಾತ್ರ ಅಲ್ಲ, ಇವನು ಮಗುವಿದು ಜೀವ ಸಹ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಕೆಲವು ಔಷಧಿ ಏನಂತ ಹೇಳಿದರೆ ತಾಯಿಯ ರಕ್ತದಿಂದ ಗರ್ಭದ ಮೂಲಕ ಮಗುಗೆ ಬರೋ ಸಾಧ್ಯತೆ ಇರ್ತದೆ, ಹಾಗೆ ನಿಮ್ಮ ಹಾಲಿನ ಮೂಲಕ ಮಗುಗೆ ಬರೋ ಸಾಧ್ಯತೆ ಇದೆ. ಸೊ ಅಂತ ಇರುವಾಗ ಎಲ್ಲ ಔಷಧಿಯನ್ನು ಅವ್ರು ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಡಾಕ್ಟ್ರನ್ನು ಸಲಹೆ ಪಡೆದು ಆಮೇಲೆ ಔಷಧಿಯನ್ನು ತಗೊಳ್ಬೋದಾ ಇಲ್ವಾ ಅಂತ ಕೇಳಿ ಆ ಸಲಹೆಯನ್ನು ಪಾಲಿಸಬೇಕಾಗ್ತದೆ. ಓಕೆ ಡಾಕ್ಟರ್, ಇವಾಗ ಡೋಲೋ ಮತ್ತು ಪ್ಯಾರಾಸಿಟಮಾಲ್ ಹೇಳಿದಾಗೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಏನೋ ಜ್ವರ, ಸ್ವಲ್ಪ ಬೈಲಿ ಮೈಕೈ ನೋವು ಬರಲಿ, ಎಲ್ಲರೂ ತಗೊಳ್ಳುವಂಥದ್ದು ಡೋಲೋ. ಇದರಿಂದ ಆಗುವ ತೊಂದರೆಗಳೇನು, ಅಪಾಯಕಾರಿನ ಸರಿಯಾದ ಇದು ರೀತಿಯಲ್ಲಿ ತಗೊಳ್ಳಿಲ್ಲ ಅಂತ? ಇದು ಏನಂತ ಹೇಳಿದ್ರೆ ಮ್ಯಾಮ್, ಡೋಲೋ ಈಗ ಡಾಕ್ಟ್ರಿಗೆ ಸಪೋಸ್ ಈಗ ನೀವು ಡಿಫ್ರೆನ್ಸ್ ಹೇಳ್ತೇನೆ ನಿಮ್ಗೆ, ಹೇಗಂತ ಹೇಳಿ ನೀವಾಗಿ ಹೇಗೆ ತಗೊಳ್ಳೋ ವ್ಯತ್ಯಾಸ ಹೇಗಿರ್ತದೆ, ಡಾಕ್ಟ್ರ್ ಹೇಗೆ ತಗೊಳ್ಳೋ ಸಲಹೆ ವ್ಯತ್ಯಾಸ ಹೇಗಿರ್ತದೆ ಅಂತ. ಯೂಶ್ವಲಿ ಸಪೋಸ್ ಡಾಕ್ಟರ್ ಅವ್ರು ಹೋಗಿದ್ದಾಗ ಅವ್ರು ಸಲಹೆ ಕೊಟ್ಟಿರ್ತಾರೆ, ನೀವು 4 ಗಂಟೆಗೆ ಒಂದು ತಗೋ, ದಿನಕ್ಕೆ 4 ಮಾತ್ರೆಗಿಂತ ಜಾಸ್ತಿ ತಗೊಳ್ಬೇಡ ಅಂತ, ಆಯಿತಾ? ಈಗ ಅದೇ ನೀವು ಮೆಡಿಕಲ್ ಶಾಪಿಗೆ ಹೋಗಿದ್ರೆ ಅಥವಾ ಅಲ್ಲಿ ಹೋಗಿದ್ರೆ ಅವ್ರು ಮಾತ್ರೆ ಕೊಡ್ತಾರೆ ಅಷ್ಟೇ. ನಿಮಗೆ ಜ್ವರ ಬಿಡದೇ ಇದ್ದರೂ ನೀವು ಕಂಟಿನ್ಯೂಸ್ ಆಗಿ ತಗೊಳ್ತಾ ಇರ್ತೀರಿ. ಇದರಿಂದ ಏನಾಗ್ತದೆ, ಲಿವರಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇರ್ತದೆ. ಸೊ ಅದರಿಂದಾಗಿ ಅದೇ ವಿಷಕಾರಿ, ಅಂದರೆ ಟಾಕ್ಸಿಟಿ ಆಗುವ ಸಾಧ್ಯತೆ ಇರ್ತದೆ. ಯಾವುದು ಸಿಂಪಲ್ ಆಗುವ ಪ್ಯಾರಾಸಿಟಲ್ ಮಾತ್ರೆ ನಾವು ಡೈಲಿ ತಗೊಂಡು ಆರಾಮಾಗಿ ಯಾರಿಗೂ ಏನು ತೊಂದರೆ, ನಿಮಗೆ ಅದು ವಿಷಕಾರಿ ಆಗುವ ಸಾಧ್ಯತೆ ಇರ್ತದೆ. ಆಮೇಲೆ ಏನಂತ ಹೇಳಿದರೆ, ಪ್ರತಿಯೊಬ್ಬ ವ್ಯಕ್ತಿಗೆ ಔಷಧಿಯ ಮೆಟಬಾಲಿಸಮ್ ಅಂದರೆ ಜೀರ್ಣಶಕ್ತಿ ಡಿಫ್ರೆಂಟ್ ಆಗಿರ್ತದೆ. ಸೊ ಪ್ರತಿಯೊಂದು ಒಬ್ಬನಿಗಾಗಿರ್ಲಿಕ್ಕಿಲ್ಲ, ಬಟ್ ಇನ್ನೊಬ್ಬನಿಗಾಗೋ ಸಾಧ್ಯತೆ ಇರ್ತದೆ. ಸೊ ಅದನ್ನೆಲ್ಲ ನಾವು ಜಾಗ್ರತೆ ಮಾಡಬೇಕಾಗ್ತದೆ ಮೇಡಮ್. ಓಕೆ ಡಾಕ್ಟರ್, ಇನ್ನು ಆಂಟಿಬಯೋಟಿಕ್ನಿಂದ ಇದು ತಗೊಳ್ಳೋದ್ರಿಂದ ಏನು ತೊಂದರೆ ಆಗ್ತದೆ? ಈಗ ಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಬಂದಿದೆ, ಅಂದರೆ ಪ್ರತಿರೋಧನೆ ಅಂತ. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹೆಚ್ಚಾಗಿ ಎಲ್ಲ ಸಮಸ್ಯೆ ನಾವು ಮಾಮೂಲಿ ಜ್ವರ ಅಂತ ಹೇಳ್ತೇವೆ, ಮೆಜಾರಿಟಿ ಆಫ್ ದ ಟೈಮ್ಸ್ ಜ್ವರ ಬರೋದು ಅದು ವೈರಲ್ ಇನ್ಫೆಕ್ಷನ್ ಇರ್ತದೆ. ಸೊ ಆ ವೈರಲ್ ಇನ್ಫೆಕ್ಷನಿಗೆ ನಾವು ಆ್ಯಂಟಿಬಯೋಟಿಕ್ ಕೊಡಬೇಕಾಗಿರೋದಿಲ್ಲ. ನಾವು ಡಾಕ್ಟರ್ ಸಲಹೆ ಪಟ್ಟರೆ ಡಾಕ್ಟರ್ ಸಲಹೆ ಕೊಡ್ತಾರೆ, ತೊಗೊಳ್ಬೇಡಿ, ಆಮೇಲೆ ಎಲ್ಲಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಮತ್ತೆ ನಾವು ಕೊಡ್ಬೋದು ಅಂತ. ಬಟ್ ನಾವು ಡೈರೆಕ್ಟಾಗಿ ಮೆಡಿಕಲ್ ಶಾಪಿಗೆ ಹೋದರೆ ಕೆಲವರು ಏನು ಮಾಡ್ತಾರೆ, ಕೊಟ್ಟುಬಿಡ್ತಾರೆ. ಆ್ಯಕ್ಚುಲಿ ಕೊಡಬಾರ್ದು. ಈ ಎಲ್ಲ ಆ್ಯಂಟಿಬಯೋಟಿಕ್ಸ್ ಉಂಟಲ್ಲ, ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ಅಂದರೆ ಸೂಚನೆ ಇಲ್ಲದೆ ಕೊಡಲಿಕ್ಕೆ ಇಲ್ಲ. ಬಟ್ ಕೆಲವೊಮ್ಮೆ ಅವರು ಡಿಮಾಂಡ್ ಮಾಡಿದಾಗ ಕೊಟ್ಟು ಬಿಡ್ತಾರೆ. ಹಾಗಿರುವಾಗ ಏನಾಗ್ತದೆ, ಇವತ್ತು ಆ ಕೊಟ್ಟ ಆ್ಯಂಟಿಬಯೋಟಿಕ್ ಆ್ಯಕ್ಚುಲಿ ಬೇಕಾಗಿರಲಿಲ್ಲ, ನಾಳ್ದು ಅವನು ಅದೇ ಆ್ಯಂಟಿಬಯೋಟಿಕ್ ಯೂಸ್ ಮಾಡುವಾಗ ಅವನಿಗೆ ಅದು ರೆಸಿಸ್ಟೆನ್ಸ್ ಬರೋ ಚಾನ್ಸಸ್ ಇರ್ತದೆ. ಅದು ಅಷ್ಟೇ ಇಂಪಾರ್ಟೆಂಟ್. ಸೊ
ಆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದರೆ ನಮ್ಗೆ ಈಗಲೂ ಒಂದು ಇನ್ಫೆಕ್ಷನನ್ನು ಕ್ಯೂರ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇದೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದರೆ ಆ್ಯಂಟಿಬಯೋಟಿಕ್ ಹೊಸ ಆ್ಯಂಟಿಬಯೋಟಿಕ್ ಮಾರ್ಕೆಟಿಗೆ ಬರುವಂಥದ್ದು ಕಮ್ಮಿ ಆಗ್ತಾ ಇದೆ. ಸೊ ಹಾಗಿರುವಾಗ ನಾವು ಆ್ಯಂಟಿಬಯೋಟಿಕ್ ಬಳಕೆಯನ್ನು ಬೇಕಿದ್ದರೆ ಮಾತ್ರ, ಅಂದರೆ ಸೂಚನೆ ಕೊಟ್ಟರೆ ಮಾತ್ರ ನಾವು ಯೂಸ್ ಮಾಡಬೇಕಾಗ್ತದೆ. ಓಕೆ ಡಾಕ್ಟರ್, ಇವಾಗ ಔಷಧಿಗಳ ಲೇಬಲ್ ಓದ್ಬೇಕಂತ ಹೇಳ್ತಾರೆ, ಕೆಲವರು ಅದನ್ನು ಓದುದೇ ಇಲ್ಲ. ಅಂದ್ರೆ ನಾವು ಕೂಡ ಅಷ್ಟೇ, ಯಾರು ಕೂಡ ಅದನ್ನ ಅಷ್ಟು ಇದು ಮಾಡಿದ್ರೆ ಎಕ್ಸ್ಪೈರಿ ಡೇಟ್ ಯಾವಾಗ ಅದನ್ನು ನೋಡ್ತಾರೆ, ಲೇಬಲ್ ಅನ್ನು ಓದುದಿಲ್ಲ. ಲೇಬಲ್ ಅನ್ನು ಓದುವ ಅಭ್ಯಾಸ ಯಾಕೆ ಮಾಡಬೇಕು? ಅದೇ ಲೇಬಲ್ ಅನ್ನು ಓದ ನಾನೀಗ ಹೇಳಿದೆ ನೋಡಿ ನಿಮಗೆ, ಕೆಲವೊಮ್ಮೆ ಅಡ್ಡ ಪರಿಣಾಮಗಳು. ನೀವು ಒಂದು ಡಾಕ್ಟರ್ ಹತ್ರ ಹೋದಾಗ ಅವ್ರು ಎಲ್ಲ ಅಡ್ಡ ಪರಿಣಾಮಗಳ ಲಿಸ್ಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಯಾವುದು ಇಂಪಾರ್ಟೆಂಟ್ ಅದನ್ನು ಹೇಳ್ಬೋದು. ಸೊ ನಿಮಗೆ ನೀವೊಂದು ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ರೋಗಿಯ ಕರ್ತವ್ಯ ಆಗ್ತದೆ. ಅಂದರೆ ಅವನೊಂದು ಆ ಔಷಧಿಯನ್ನು ಸೇವನೆ ಮಾಡ್ತಾ ಇದ್ದಾನಂತ ಹೇಳಿದರೆ ಅವನು ಆ ಔಷಧಿ ಯಾಕೆ ಸೇವನೆ ಮಾಡ್ತಿದ್ದಾನೆ, ಇದರಿಂದ ಏನು ಅಡ್ಡ ಪರಿಣಾಮ ಆಗ್ಬೋದಂತ ಅವನು ತಿಳ್ಕೊಳ್ಬೇಕಾಗ್ತದೆ. ಸೊ ಇದನ್ನೆಲ್ಲ ನಾವು ಲೇಬಲಲ್ಲಿ ಕಾಣಿಸ್ಬೋದು. ಈ ಪ್ಯಾಕೇಜ್ ಇನ್ಸರ್ಟ್ ಅಂತ ಹೇಳಿದೆ ಅಲ್ಲ, ಅದರಲ್ಲಿ ಎಲ್ಲ ನಿಮಗೆ ಕಾಣಿಸ್ಕೊಳ್ತದೆ. ಸೊ ಅದನ್ನು ಅವರು ಓದ್ಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಪಾಲಿಸಬೇಕು. ಅದೇ ಡಾಕ್ಟರ್, ಎಲ್ಲವನ್ನ ನಮಗೆ ಓದಲಿಕ್ಕೆ ಕಷ್ಟ ಆಗ್ತದೆ. ಮೇನ್ ಆಗಿ ಯಾವುದು ಈಗ ಅದೇ ಸಪೋಸ್ ಈಗ ಹೇಳಿದರೆ ಕಾಮನ್ ಆಗಿ ಎಡ್ವರ್ಸ್ ಇದು ಹೇಳಿದ ಕೂಡಲೇ ಅದು ಹೇಳಿದಲ್ಲ, ವಾಕರಿಕೆ ಬರುವುದು ಅಥವಾ ವಾಂತಿ ಅಥವಾ ಬೇದಿ, ಈ ಥರ ಹೆಚ್ಚಾಗಿ ಕಾಮನ್ ಆಗಿ ಹೆಚ್ಚಿನ ಔಷಧಿಗಳಲ್ಲಿ ಫಸ್ಟ್ ಆಗಿ ಕಾಣುವ ಲಕ್ಷಣಗಳು, ಅಂದರೆ ಅಡ್ವರ್ಸ್ ಎಫೆಕ್ಟ್ ಆಗಲಿ ಸೈಡ್ ಎಫೆಕ್ಟ್ಸ್ ಆಗಲಿ. ಆಮೇಲೆ ಮತ್ತೆ ನಿಮಗೆ ಎನಫಿಲಾಕ್ಸಿಸ್ ಅಂತ ಹೇಳಿದೆಲ್ಲ, ತುರಿಕೆ ಅಂಥದ್ದೆಲ್ಲ ಆ ಇಂಪಾರ್ಟೆಂಟ್ ಔಷಧಿಗೆ ಇದಕ್ಕೆ ಇದು ಮಾಡಬೇಕು. ಯಾಕಂದರೆ ಅವೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂತೇಳಿ, ಅದು ಜಾಸ್ತಿ ಆದ ಎನಫಿಲಾಕ್ಸಿಸ್ ಆದರೆ ಅವನು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕಾಗ್ತದೆ. ಸೊ ಅದಕ್ಕೆಲ್ಲ ಈ ನವೆಗಳು ಅಥವಾ ಈ ತುರಿಕೆಗಳು, ಚಕ್ಕರ್ ಬರುವಂಥದ್ದು, ಉಸಿರಾಡಲಿಕ್ಕೆ ತೊಂದರೆ, ಊತ, ಇದಕ್ಕೆಲ್ಲ ಅವನು ಗಮನ ಹರಿಸಬೇಕಾಗ್ತದೆ. ಓಕೆ ಡಾಕ್ಟರ್, ಇವಾಗ ಟ್ರಾವೆಲ್ ಮಾಡುವಾಗ ಯಾವ ಎಲ್ಲ ಔಷಧಿಗಳನ್ನು ತಗೊಳ್ಬೇಕು, ಯಾವ ರೀತಿ ಅದನ್ನು ಸಂಗ್ರಹಿಸಿಕೊಂಡು ಹೋಗಬೇಕು? ಎಸ್ಪೆಷಲಿ ನಾವು ಈ ಸಂದರ್ಭ ಬಂದಾಗ OTC ಮಾಮೂಲಿಯಾಗಿ, ಈಗ ಸಪೋಸ್ ಈಗ ಅವನು ಸಕ್ಕರೆ ಕಾಯಿಲೆಯಿಂದಾಗಿ ಡಯಾಬಿಟಿಕ್, ಮಧುಮೇಹ ಹಾಗೇನಾದಿದ್ರೆ ಅವನಿಗೆ ಆಲ್ರೆಡಿ ಅವನದೇ ಆದ ಔಷಧಿಗಳಿರ್ತವೆ. ಸೊ ಇದನ್ನು ಅವನಿಗೆ ಪಡಲಿಕ್ಕೆ ಏನು ಪ್ರಾಬ್ಲಮ್ ಇರೋದಿಲ್ಲ, ಯಾಕಂದರೆ ಡಾಕ್ಟರ್ನ ಸೂಚನೆ ಇರ್ತದೆ, ಪ್ರಿಸ್ಕ್ರಿಪ್ಷನ್ ಇರ್ತದೆ. ಸೊ ಇದನ್ನೆಲ್ಲ ಅವನು ತೊಗೊಂಡು ಹೋಗ್ತಾನೆ. ಅದು ಬಿಟ್ಟು ಟ್ರಾವೆಲ್ ಮಾಡುವಾಗ ಈಗ ಸಪೋಸ್ ಆಗಿ ವಾಂತಿ ಆಗಲಿ, ಬೇದಿ ಆಗಲಿ, ಅಥವಾ ಅವನಿಗೆ ಶೀತ ಆಗಲಿ, ಜ್ವರ ಇದಾಗಲಿ, ಇದನ್ನೆಲ್ಲ ತೊಗೊಂಡು ಹೋಗ್ಬೋದು. ಆಮೇಲೆ ತೊಗೊಂಡು ಹೋಗುವಾಗ ಕೆಲವೊಮ್ಮೆ ಏನಾಗ್ತದೆ, ಎಲ್ಲರಿಗೂ ಅದನ್ನು ಓದಲಿಕ್ಕೆ ಬರುವುದಿಲ್ಲ, ಕರೆಕ್ಟ್ ಅಲ್ಲ? ಸೊ ಅವನಾಗ ಸಪ್ರೇಟ್ ಮಾಡುವಾಗ ಇದು ಶೀತದ ಮಾತ್ರೆ, ಇದು ವಾಂತಿ ಮಾತ್ರೆ, ಇದು ಬೇದಿ ಮಾತ್ರೆ, ಹಾಗೆ ಸಪ್ರೇಟಾಗಿ ಇಡಬೇಕಾಗ್ತದೆ. ಸೊ ಹೀಗೆ ಮಾಡಿದಲ್ಲಿ ಯಾರು, ಅಂದರೆ ಅವ್ರು ಮಾತ್ರ ಅಲ್ಲ, ಇಟ್ಟವ್ರು ಮಾತ್ರ ಅಲ್ಲ, ಬೇರೆ ಯಾರಿಗೂ ಅವರೊಟ್ಟಿಗಿದ್ದವರು ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗ್ತದೆ. ಆಮೇಲೆ ಈ ಮಾತ್ರೆಗಳನ್ನು ಡ್ರೈ ಆದ ಇದರಲ್ಲಿ ಸಪ್ರೇಟ್ ಒಂದು ಇದರಲ್ಲಿ ಹಾಕಿ ಸಪ್ರೇಟಾಗಿ ಬಾಕ್ಸಲ್ಲಿ ಹಾಕಿ ತೊಗೊಂಡು ಹೋಗೋದು ಇಂಪಾರ್ಟೆಂಟ್. ಬಾಕ್ಸ್ ಇಂಪಾರ್ಟೆಂಟ್ ಯಾಕಂತ ಹೇಳಿದರೆ ಪ್ಲಾಸ್ಟಿಕ್ ಎಲ್ಲ ಇದ್ದರೆ ಅದರಿಂದ ಫಿಸಿಕಲ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರ್ತದೆ. ಈಗ ಬಾರದ ಏನಾದರೂ ವಸ್ತು ಒಟ್ಟಿಗೆ ಫಿಸಿಕಲ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರ್ತದೆ ಮೇಡಮ್. ಎಸ್ಪೆಷಲಿ ಈ ಬಾಟಲ್ಗಳೆಲ್ಲ ಇರುವಾಗ ಜಾಗ್ರತೆ ಇರಬೇಕಾಗ್ತದೆ. ಯಾಕಂದರೆ ವಿಮಾನದಲ್ಲಿ ಹೋಗುವಾಗ ಅದದ್ದು ಔಷಧಿ ಹೊರಗೆ ಬರೋದು, ಪ್ರೆಷರ್ ಡಿಫ್ರೆನ್ಸಿಂದ ಹಾಗೆಲ್ಲ ಆಗೋ ಸಾಧ್ಯತೆ ಇರ್ತದೆ. ಸೊ ಅದೆಲ್ಲ ಜಾಗ್ರತೆ ವಹಿಸ್ಕೊಳ್ಬೇಕಾಗ್ತದೆ. ಓಕೆ ಡಾಕ್ಟರ್, ಕಾರ್ಯಕ್ರಮದ ಕೊನೆಯದಾಗಿ ವೀಕ್ಷಕರಿಗೆ ಈ ಔಷಧಿಯ ಸೇಫ್ಟಿ ಅಥವಾ ಮೆಡಿಕೇಶನ್ ಸೇಫ್ಟಿ ಬಗ್ಗೆ ಕಿವಿ ಮಾತನ್ನು ಹೇಳೋದಾದ್ರೆ? ಫಸ್ಟ್ ಕಿವಿ ಮಾತು ಏನಂತ ಹೇಳಿದರೆ, ಏನೇ ಔಷಧಿ ತಗೊಳ್ಳೋದಾಗಿ ಔಷಧಿ ಯಾಕೆ ತಗೊಳ್ತಿದ್ದೀರಿ ಅಂತ ಗೊತ್ತಿರಬೇಕು, ಆಯಿತಾ? ಆಮೇಲೆ ಮೇಯ್ನ್ ಏನಂತ ಹೇಳಿದರೆ ಡಾಕ್ಟರಿನ ಸಲಹೆ ಏನಿರ್ತದೆ, ಸೂಚನೆ ಏನಿರ್ತದೆ ಅದನ್ನು ಪಾಲಿಸಬೇಕು. ಇದರಿಂದ ಆಚೆ ಹೊರಗೆ ಅದನ್ನು ತಪ್ಪಿ ಆಚೆ ಹೋದರೆ ಅಡ್ಡ ಪರಿಣಾಮಗಳಾಗೋ ಸಾಧ್ಯತೆ ಇದ್ದೇ ಇರ್ತದೆ. ಸೊ ಸುರಕ್ಷಿತ ಔಷಧಿ, ಸುರಕ್ಷಿತ ಜೀವನ ಮೇಡಮ್. ಓಕೆ ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಮೆಡಿಕೇಶನ್ ಸೇಫ್ಟಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದರೆ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರಿ ಅಂತ ಅಂದ್ಕೊಳ್ತೇವೆ. ಡಾಕ್ಟರ್ ಹೇಳಿದರು, ಏನು ಟ್ರಾವೆಲ್ ಮಾಡುವಾಗ ಆಗಿರ್ಬೋದು, ಇತರ ಸಂದರ್ಭಗಳಲ್ಲಿ ಆಗಿರ್ಬೋದು, ಔಷಧಿನ ಯಾವ ರೀತಿ ನಾವು ಸೇಫಾಗಿ ಮನೆಯಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ಬೋದು ಅಂತ ಹೇಳಿ. ಮತ್ತು ದಯವಿಟ್ಟು ನಿಮಗೆ ಏನಾದರೂ ಏನು ಹುಷಾರು ತಪ್ಪಿದರೆ ವೈದ್ಯರನ್ನು ಕನ್ಸಲ್ಟ್ ಮಾಡದೆ ಔಷಧಿಯನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಡೋಲೋ ಆಗಿರ್ಬೋದು, ಪ್ಯಾರಾಸಿಟಮಲ್ ಆಗಿರ್ಬೋದು, ನಾವು ತಗೊಳ್ಳುವಂಥ ಆ್ಯಂಟಿಬಯೋಟಿಕ್ಸ್ಗಳಾಗಿರ್ಬೋದು, ಇದರ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿಗಳನ್ನು ನೀಡಿದರು. ಮುಂದಿನ ವಾರ ಇನ್ನೊಂದು ವಿಷಯದ ಜೊತೆ ನಾವು ಬರ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.